ನಿಖಿಲಗುಣನಿಕಾಯಂ ನಿತ್ಯನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧಸೌಖ್ಯಾಪ್ತ್ಯುಪಹಾಯಂ ಸಕಲನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ವ್ಯಾಪ್ತಿರೀಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಶಕ್ತಿರ್ನ ವೈ ಬಾಧಿತೇ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿದರ್ಣಯಾಯ ಭಗವಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಂಗೋತ್ತುಂಗತರಂಗಮಂಗಳಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ವಿಜಪುಂಗವಾಲಯ ಲಸನ್ಮಂತ್ರಾಲಯಾಖ್ಯೇ ಪುರೇ ನವ್ಯೇಂದ್ರೋಪಲ ನೀಲಭವ್ಯಕರ ಸದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರುರಾಘವೇಂದ್ರಯತಿರಾಟ್ ಕುರ್ಯಾದ್ಧ್ರುವಂ ಮಂಗಳಂ ಶ್ರೀನೃಸಿಂಹಪದಾಸಕ್ತ ಮಾನಸಂ ದ್ವಿಜಪುಂಗವಂ ಶ್ರೀಮದ್ಭಾಗವತಾಸಕ್ತಂ ತಾತಪಾದಂ ತಮಾಶ್ರಯೇ ಮನ್ಮನೋಭೀಷ್ಟವರದಂ ಸರ್ವಾರಿಷ್ಟನಿವಾರಕಂ ಮನ್ಮನೋಭೀಷ್ಟವರದಂ ಸರ್ವಾರಿಷ್ಟನಿವಾರಕಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪರಮಪೂಜ್ಯರಾದ ಶ್ರೀ ಶುಕಾಚಾರ್ಯರು ದಶಮಸ್ಕಂಧವನ್ನು ಈಗ ಪ್ರಾರಂಭ ಮಾಡುತ್ತಾ ಇದ್ದಾರೆ. ಪರೀಕ್ಷದ್ರಾಜರು ಪ್ರಾರ್ಥನೆ ಮಾಡುತ್ತಾರೆ. ಶ್ರೀರಾಜೋವಾಚ ನವಮಸ್ಕಂಧಾಂತೆ ಸಂಕ್ಷಿಪ್ತಂ ಶ್ರೀ ವಿಷ್ಣುಚರಿತಂ ವಿಸ್ತರತ ಶ್ರೋತುಂ ರಾಜಃ ವೃತ್ತಮನೋದ್ಯ ವಕ್ತುಂ ಪ್ರಾರ್ಥಯತೆ ಕಥಿತೋ ವಂಶವಿಸ್ತಾರ ಇತ್ಯಾದಿನಃ. ಶ್ರೀರಾಜೋವಾಚ ಕಥಿತೋ ವಂಶವಿಸ್ತಾರಃ ಭವತಾ ಸೋಮಸೂರ್ಯಯೋಃ ರಾಜ್ಞಾಂಚೋಭಯವಂಶ್ಯಾನಾಂ ಚರಿತಂ ಪರಮಾದ್ಭುತಂ ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರಾಂಶೇನಾವತೀರ್ಣಸ್ಯ ವಿಷ್ಣೋರ್ವೀರ್ಯಾಣಿ ಶಂಸನಃ ಅವತೀರ್ಯ ಯದೋರ್ವಂಶೇ ಭಗವಾನ್ ಭೂತಭಾವನಃ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿ ನೋ ವದ ವಿಸ್ತರಾತ್. ತಾವು ಹಿಂದೆ ನವಮಸ್ಕಂಧದಲ್ಲಿ ಸೂರ್ಯವಂಶ, ಚಂದ್ರವಂಶ, ಬ್ರಹ್ಮವಂಶವನ್ನು ವರ್ಣನೆ ಮಾಡಿದಿರಿ ಸ್ವಾಮಿ. ಅಲ್ಲಿ ಚಂದ್ರವಂಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ ಅಂತ ಅಪ್ಪಣೆ ಆಯಿತು. ಆ ಸ್ವಾಮಿಯ ಮಹಿಮೆಯನ್ನ ಎಷ್ಟು ಕೇಳಿದರೂ ನನಗೆ ತೃಪ್ತಿ ಇಲ್ಲ, ಪರಮಾನುಗ್ರಹ ಮಾಡಬೇಕು. ಅತೀತ ಸ್ಕಂಧೆ ಹರಿಕಥಾಶ್ರವಣೇನ ಅಲಂ ಬುದ್ಧಿ ನಾಭೂತ್ ಕಿಂ. ಏನಪ್ಪ ಪರೀಕ್ಷದ್ರಾಜ, ಹಿಂದಿನ ಸ್ಕಂಧಗಳಲ್ಲಿ ದೇವರ ಕಥೆಯನ್ನು ಎಷ್ಟು ಕೇಳ್ತಾ ಇದ್ದಿ, ಅಲಂ ಬುದ್ಧಿ ನಿನಗೆ ಉಂಟಾಗಲಿಲ್ಲ ಏನು ಅಂದಾಗ ಪರೀಕ್ಷದ್ರಾಜರು ಅನ್ನುತ್ತಾರೆ, ನಿವೃತ್ತ ತರ್ಷೈರುಪಗೀಯ ಮಹಾನಾತ್ ಭವೌಷಧಾತ್ ಶ್ರೋತ್ರಮನೋಭಿರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್. ಎಷ್ಟು ಕಥೆಯನ್ನು ಕೇಳಿದರೂ ಕೂಡ ತೃಪ್ತಿ ಇಲ್ಲ ಸ್ವಾಮಿ. ಶ್ರೀಮದ್ಭಾಗವತ ಎಂಥದ್ದು? ನಿವೃತ್ತ ತರ್ಷೈ ಉಪಗೀಯ ಮಹಾನಾತ್. ವಿಷಯಾಲಂ ಬುದ್ಧಿ ಯಾರಿಗಿರುತ್ತದೆ, ವೈರಾಗ್ಯ ಭಾಗ್ಯ, ಅಂಥವರಿಂದ ಗಾನ ಮಾಡಲ್ಪಡತಕ್ಕಂಥದ್ದು. ಸಂಸಾರದಲ್ಲಿ ಬರತಕ್ಕ ದುಃಖಗಳನ್ನು ಪರಿಹಾರ ಮಾಡತಕ್ಕದ್ದು ಶ್ರೋತ್ರ ಮನೋಭಿರಾಮ.
ಇದರ ಅರ್ಥವನ್ನೇನೆ ಶ್ರೀ ಜಗನ್ನಾಥದಾಸರವರು ಹೀಗಪ್ಪಣೆ ಮಾಡುತ್ತಾರೆ. ಶ್ರವಣಮನಕಾನಂದವೀವುದು, ಶ್ರವಣಮನಕ್ಕೆ ಆನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹಪರಂಗಳಲಿತ್ತು ಸಲಹುವುದು, ಭುವನ ಪಾವನವೆನಿಪ ಲಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಕೊಟ್ಟು ಆಲಿಪುದು ಭೂಸುರರು ದಿನ ದಿನದೀ. ನಮ್ಮ ಸ್ವಾಮಿಯ ಪರಮಮಂಗಳಕರವಾದ ಕಥೆಯನ್ನು ಕೇಳ್ತಾ ಇದ್ದರೆ ಸಂಸಾರದ ಕ್ಲೇಶಗಳೆಲ್ಲ ಮರೆತು ಹೋಗುತ್ತದೆ. ನೋಡಿರಿ, ಒಂದು ಕ್ಷಣಕಾಲ ಬಾಯಾರಿಕೆಯನ್ನು ತಡೆಯೋದಕ್ಕಾಗದೇ ಇದ್ದ ಪರೀಕ್ಷದ್ರಾಜರಿಗೆ 7 ದಿವಸಗಳ ಕಾಲ ಪರಮಾತ್ಮ ಏನು ಅನುಗ್ರಹ ಮಾಡಿದ. ಪ್ರಾಯೋಪವೇಶಕ್ಕೆ ಕೂತರಲ್ಲ. ವಿಹಾಯ ಸರ್ವಂ ನರದೇವ ಚಿಹ್ನಂ ಕೇಯೂರಹಾರಾಂಗದ ಮೌಳಿ ರತ್ನಾಂಗುಲೀಯಾನ್ ವಿಮಲಾನ್ ನಿರಸ್ಯ ಪವಿತ್ರಪಾಣಿ ಮುರಿವೇಷ ಆಸ್ತೆ. ಇಂಥ ದಿವ್ಯವಾದ ರೂಪದಿಂದ ಮಹಾನುಭಾವರು ಕೂತಾಗ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಪರೀಕ್ಷದ್ರಾಜರೇ ಹೇಳ್ತಾ ಇದ್ದಾರೆ ಒಂದು ಕಡೆ, ಸ್ವಾಮಿನ್, ನನಗೇನು ಹಸಿವೆ ಬಾಯಾರಿಕೆ ಯಾವುದೂ ಆಗುತ್ತಾ ಇಲ್ಲ. ಕಾರಣ ಪರಮಾತ್ಮನ ಗುಣಗಾನವನ್ನು ತಾವು ಮಾಡ್ತಾ ಇದ್ದಾಗ ಅದನ್ನು ನಾನು ಶ್ರವಣ ಮಾಡ್ತಾ ಇದ್ದೀನಿ ಅಂದರು ಮಹಾನುಭಾವರು. ಇದು ಸಾತ್ವಿಕ ಜೀವರ ಲಕ್ಷಣ. ಪಿತಾಮಹ ಮೇ ಸಮರೇ ಮರಂಜಯೈ ದೇವೌ ರಥಾದ್ಯಾತಿರಥೈಸ್ತಿಮಿಂಗಿಲೈಃ ದುರತ್ಯಯಂ ಕೌರವ ಸೈನ್ಯಸಾಗರಂ ಕೃತ್ವಾ ತರನ್ ವತ್ಸಪದಂ ಸ್ಮಯತ್ಪ್ಲವಾಃ. ಪಿತಾಮಹ, ಪಿತಾ ನಮ್ಮ ಪೂಜ್ಯರಾಗಿರತಕ್ಕ ಅಭಿಮನ್ಯುಗಳು, ಅವರ ತಂದೆಗಳು ಪಿತಾಮಹರು ಅರ್ಜುನರು, ಪಾಂಡವರು ಅಂತ ಅರ್ಥ. ಪಿತಾಮಹ ಮೇ ಸಮರೇ ಮರಂಜಯೈಃ ದೇವೌ ರಥಾದ್ಯಾತಿರಥೈಸ್ತಿಮಿಂಗಿಲೈಃ. ಈ ಮಹಾನುಭಾವರು ಮಹಾಭಾರತ ಯುದ್ಧಕ್ಕೆ ಪ್ರಾಪ್ತರಾದಾಗ ಕೌರವರ ಸೈನ್ಯ ಅನ್ನೋ ಸಮುದ್ರವನ್ನ ಶ್ರೀಕೃಷ್ಣ ಪರಮಾತ್ಮ ಅನ್ನೋ ಒಂದು ಸುಲಭವಾದ ದೋಣಿಯನ್ನು ಮಾಡಿಕೊಂಡು ದಾಟಿಬಿಟ್ಟಿದ್ದಾರೆ. ಅಂದ ಮೇಲೆ ಶ್ರೀಕೃಷ್ಣಾನುಗ್ರಹಕ್ಕೆ ನಮ್ಮ ಪೂಜ್ಯರು ಪಾತ್ರರಾಗಿ ಅವನ ಅನುಗ್ರಹ ವಿಶೇಷದಿಂದ ಬದುಕಿದವರಾದ ಪ್ರಯುಕ್ತ ಆ ಶ್ರೀಕೃಷ್ಣನ ಕಥೆಯನ್ನು ನಮಗೆ ಹೇಳಿ ಎಂದರು. ಹೌದಪ್ಪ, ನಿಮ್ಮ ಹಿರಿಯರೇನೋ ಪರಮಾತ್ಮನಲ್ಲಿ ಅತ್ಯಂತ ಭಕ್ತರಾಗಿದ್ದರು, ನಿನಗೇನಾದರೂ ದೇವರು ಉಪಕಾರ ಮಾಡಿದ್ದಾರೇನು ಎಂದರು. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಆತ್ತಚಕ್ರಃ ಮಾತುಶ್ಚ ವೇಯಃ ಶರಣಂಗತಾಯಾಃ. ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾಕ್ಕೆ ಹೊರಡುವ ಸಂದರ್ಭದಲ್ಲಿ ಸ್ವಾಮಿಯನ್ನು ಎಲ್ಲರೂ ದರ್ಶನ ಮಾಡುತ್ತಾ ಇದ್ದಾರೆ. ನಮ್ಮಮ್ಮನೂ ದೂರದಲ್ಲಿ ನಿಂತಿದ್ದರು. ಸ್ವಾಮಿ ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಈ ನನ್ನ ದೇಹ ನಮ್ಮ ತಾಯಿಯ ಉದರದಲ್ಲಿತ್ತಷ್ಟೇ. ನಮ್ಮ ತಾಯಿಯವರು ಏನಂತ ಪ್ರಾರ್ಥನೆ ಮಾಡಿದರು. ಇನ್ನೊಬ್ಬರಾಗಿದ್ದರೆ ಅಯ್ಯೋ ಅಪ್ಪ ಅಂತ ಇದ್ದರು. ಪಾಹಿ ಪಾಹಿ ಮಹಾಯೋಗಿನ್ ದೇವದೇವಾ ಜಗತ್ಪತೆ ನಾನ್ಯಂ ತ್ವದಭಯಂ ಪಶ್ಯೇ ಯತ್ರ ಮೃತ್ಯುಃ ಪರಸ್ಪರಂ ಅಭಿದ್ರವತಿ ಮಾಮೀಶಾ ಶರಃ ತಪ್ತಾಯಸೋ ವಿಭೋ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಶ್ರೀಕೃಷ್ಣ ಪಾಹಿ ಮಾಂ ಪಾಹಿ ಮದ್ಗರ್ಭಂ ಪಾಹಿ ಗರ್ಭರಕ್ಷಣಾರ್ಥಂ ಮಾಂ ಪಾಹಿ. ಗರ್ಭ ಸುರಕ್ಷಿತವಾಗಿರುವುದಕ್ಕಾಗಿ ನನ್ನನ್ನು ಕಾಪಾಡು ಸ್ವಾಮಿ. ನಾನು ಹೋದರೂ ಚಿಂತೆ ಇಲ್ಲ, ಕೂಸು ಮಾತ್ರ ಸುರಕ್ಷಿತವಾಗಿರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಒಳಗಡೆ ಪ್ರವೇಶ ಮಾಡಿ ಸ್ವಾಮಿ ನನ್ನನ್ನು ರಕ್ಷಣೆ ಮಾಡಿದ್ದಾರೆ. ಅಂಥ ಮಹಾಪ್ರಭುವಿನ ಮಹಿಮೆಯನ್ನ ವಿಸ್ತಾರವಾಗಿ ನಮಗೆ ಉಪದೇಶ ಮಾಡಬೇಕು. ವೀರ್ಯಾಣಿ ತಸ್ಯಾಖಿಲ ದೇಹ ಭಾಜಾಂ ಅಂತರ್ಬಹಿಃ ಪೂರುಷಕಾಲರೂಪೈಃ ಪ್ರಯಚ್ಛತೋ ಮೃತ್ಯುಮನಾಮಯಂಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ರೋಹಿಣ್ಯಾಸ್ತನಯಃ ಪ್ರೋಕ್ತಃ ರಾಮಃ ಸಂಕರ್ಷಣಸ್ತ್ವಯಾ ದೇವಕ್ಯಾ ಗರ್ಭಸಂಬಂಧಃ ಕುತೋ ದೇಹಾಂತರಂ ವಿನಾ
ಕಸ್ಮಾನ್ ಮುಕುಂದೋ ಭಗವಾನ್ ಪಿತುರ್ಗೇಹಾದ್ವೃಜಂಗತಃ ಕ್ವ ವಾಸಂ ಜ್ಞಾತಿಭಿಃ ಸಾರ್ಧಂ ಕೃತವಾನ್ ಸಾತ್ವತಾಂ ಪತಿಃ ವ್ರಜೇ ವಸನ್ ಕಿಮಕರೋತ್ ಮಧುಪುರ್ಯಾಹಂಚ ಕೇಶವಃ ಭ್ರಾತರಂಚಾವಧೀತ್ ಕಂಸಂ ಮಾತುರದ್ಧಾತದರ್ಹಣಂ ದೇಹಂ ಮಾನುಷಮಾಶ್ರಿತ್ಯ ಕತಿವರ್ಷಾಣಿ ವೃಷ್ಣಿಭಿಃ ಯದುಪುರ್ಯಾಂ ಸಹಾವಾತ್ಸೀತ್ ಪತ್ಯಃ ಕತ್ಯಭವನ್ ವಿಭೋಃ ಏತದನ್ಯಚ್ಚ ಸರ್ವಂ ಮೇ ಮುನೇ ಕೃಷ್ಣವಿಚೇಷ್ಟಿತಂ ವಕ್ತುಮರ್ಹಸಿ ಸರ್ವಜ್ಞ ಶ್ರದ್ಧಾನಾಯ ವಿಸ್ತೃತಂ. ದೇವರ ಕಥೆಯನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿ ಇಲ್ಲ. ಪರಮಾನುಗ್ರಹ ಮಾಡಿ ನಮಗೆ ಶ್ರೀಕೃಷ್ಣನ ಮಹಿಮೆಯನ್ನು ಹೇಳಬೇಕು. ಆದರೆ ತಾವು ಒಂದು ಕಾರ್ಯ ಮಾಡಿದಿರಿ. ರೋಹಿಣಿ ಕುಮಾರ ಬಲರಾಮ ಅಂದರಿ, ದೇವಕಿಯ ಗರ್ಭ ಸಂಬಂಧವೂ ಇತ್ತು ಅಂತ ಹೇಳಿದಿರಿ. ಒಬ್ಬ ಜೀವನಿಗೆ ಇಬ್ಬರು ತಾಯಿಯರು ಒಂದೇ ಜನ್ಮದಲ್ಲಿ ಹಾಗೆ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ಕಂಸನನ್ನು ನಿಗ್ರಹ ಮಾಡಿದ ಅಂತ ಹೇಳಿದಿರಿ. ಸಂಗ್ರಹವಾಗಿ ನವಮಸ್ಕಂಧದಲ್ಲಿ ಸೋದರ ಮಾವ ಪೂಜ್ಯರಾದ ಮೇಲೆ ಅವನನ್ನು ಯಾಕೆ ನಿಗ್ರಹ ಮಾಡಿದ ಸ್ವಾಮಿ? ಮಥುರಾಪಟ್ಟಣದಲ್ಲಿ ಸ್ವಾಮಿ ಅವತಾರ ಮಾಡಿ ನಂದಗೋಕುಲಕ್ಕೆ ಹೊರಟ ಅಂತ ಜಾತೋಗತಃ ಪಿತೃಗ್ರಹಾತ್ ಅಂತ ಹೇಳಿದಿರಿ. ಈ ವಿಷಯಗಳನ್ನೆಲ್ಲ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಮಂದಿಗಳನ್ನು ಲಗ್ನ ಮಾಡಿಕೊಂಡ, ಅವನ ಮಕ್ಕಳು ಎಷ್ಟು ದಿವಸಗಳ ಕಾಲ ಸ್ವಾಮಿ ವಾಸ ಮಾಡಿ ತನ್ನ ಲೀಲಾಗಳನ್ನು ಜಗತ್ತಿಗೆಲ್ಲ ತೋರಿಸಿದ್ದಾನೆ ಸ್ವಾಮಿ. ಅವನ ಮಹಿಮಾ ಹೇಳಬೇಕು. ಆದರೆ ಹಸಿವೆ ಬಾಯಾರಿಕೆ ಏನೂ ಇಲ್ಲ ನನಗೆ. ಕಾರಣ ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಭೋಜಸೃತಂ ಹರಿಕಥಾಮೃತಂ. ಏವಂ ನಿಶಮ್ಯ ಭೃಗುನಂದನ ಸಾಧುವಾದಂ ವೈಯಾಸಕಿಸ್ಸ ಭಗವಾನ್ ಅಥ ವಿಷ್ಣುರಹಾತಂ ಪ್ರತ್ಯರ್ಚ್ಯ ಕೃಷ್ಣಚರಿತಂ ಕಲಿಕಲ್ವಶಘ್ನಂ ವ್ಯಾಹರ್ತುಮಾರಭತ ಭಗವತ ಪ್ರಧಾನಃ. ಪರೀಕ್ಷದ್ರಾಜರ ಪ್ರಶ್ನಾನುಸಾರ ನಮ್ಮ ಶ್ರೀ ಶುಕಾಚಾರ್ಯರವರು ದಿವ್ಯವಾದ ಉತ್ತರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾ ಇದ್ದಾರೆ. ಭೂಮಿರ್ದ್ರಪ್ತ ನೃಪಭೂವ್ಯಾಜ ದೈತ್ಯಾನೀಕಶತಃ ಯುತೈಃ ಆಕ್ರಾಂತ ಭೂರಿಭಾರೇಣ ಬ್ರಹ್ಮಾಣಂ ಶರಣಂ ಯಯೌ. ಪ್ರಥಮತಃ ಶ್ರೀ ಶುಕಾಚಾರ್ಯರು ಪರೀಕ್ಷದ್ರಾಜರ ಪ್ರಶ್ನೆಯನ್ನು ಶ್ಲಾಘನೆ ಮಾಡುತ್ತಾರೆ. ಶ್ರೀ ಶುಕ ಉವಾಚ ಸಮ್ಯಗ್ ವ್ಯವಸಿತಾ ಬುದ್ಧಿ ತವ ರಾಜಋಷಿ ಸತ್ತಮ ವಾಸುದೇವ ಕಥಾಯಾಂತೆ ಯಜ್ಜಾತಾ ನೈಷ್ಠಿಕಿ ರತಿ. ಎಂಥ ಪ್ರಶ್ನೆ ಮಾಡಿದ್ಯಪ್ಪ. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದಸಲಿಲಂ ಯಥಾ. ದೇವರ ಕಥಾ ವಿಷಯಕವಾದ ಪ್ರಶ್ನ 3 ಜನಗಳನ್ನು ಶುದ್ಧಿ ಮಾಡುತ್ತದೆ. ಹಾಗೆ ಗಂಗಾ ಮಹಿಮೆಯನ್ನು ಒಬ್ಬರು ಹೇಳ್ತಾ ಇದ್ದರು. ಗಂಗಾ ಗಂಗೇತಿ ಯೋಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸಗಚ್ಚತಿ. ಈ ಶ್ಲೋಕವನ್ನು ಕೇಳಿದವರಿಗೆ ಗಂಗಾ ಸ್ನಾನ ಮಾಡಬೇಕು ಅಂತ ಉತ್ಸಾಹ ಬಂತು. ಮಧ್ಯದಲ್ಲಿ ಪ್ರಶ್ನೆ ಮಾಡಿದರು, ಸ್ವಾಮಿ 1200 ಮೈಲಿ ದೂರದಲ್ಲಿದ್ದರೂ ಕೂಡ ಗಂಗಾ ಸ್ಮರಣ ಮಾಡಿದರೆ ಸಕಲ ಪಾಪ ಪರಿಹಾರ ಅಂತ ತಾವು ಹೇಳಿದ್ರಲ್ಲ, ಆ ಗಂಗಾ ಇಲ್ಲಿಂದ ಎಷ್ಟು ದೂರ ಇದ್ದಾಳೆ ಅಂತ ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡುವ ಕಾಲದಲ್ಲಿ ಅವರ ಬಾಯಲ್ಲಿ ಗಂಗಾ, ಕೇಳಿದವರ ಬಾಯಲ್ಲಿ ಕಿವಿಯಲ್ಲಿ ಗಂಗಾ ಶಬ್ದ, ಹೇಳತಕ್ಕವರ ಬಾಯೊಳಗೆ ಗಂಗಾ ಶಬ್ದ. 3 ಜನಗಳನ್ನು ಶುದ್ಧಿ ಮಾಡಿದಳು. ಹಾಗೆ ನಮ್ಮ ದೇವರ ಕಥಾಮೃತ ಇದೆಯಲ್ಲ. ಪ್ರಣತ ಕಾಮದಂ ಪದ್ಮಜಾರ್ಚಿತಂ ಧರಣಿ ಮಂಡನಂ ಧ್ಯೇಯಮಾಪದಿ. ಇಂಥ ಮಹಾತ್ಮ್ಯಪೂರ್ಣವಾದದ್ದು ನಮ್ಮ ದೇವರ ಮಹಿಮಾ, ಸಾಮಾನ್ಯವಾದದ್ದಲ್ಲ ಸ್ವಾಮಿ. ಅವನ ಕಥಾಮೃತಪಾನ, ಅವನ ಕಥಾಶ್ರವಣಾದಿಗಳಿಂದ ನಾವು ಧನ್ಯರಾಗಬೇಕಾಗಿದೆ. ಅನುಗ್ರಹ ಮಾಡಬೇಕು ಅಂದಾಗ ಭೂಭಾರಭೂತರಾದ ದುಷ್ಟರನ್ನು ನಿಗ್ರಹ ಮಾಡುವುದಕ್ಕಾಗಿ ಶ್ರೀಕೃಷ್ಣಾವತಾರ. ಭೂದೇವಿಯರು ಮಹಾಪತಿವ್ರತಾ ಶಿರೋಮಣಿ ತನ್ನ ಭಾರವನ್ನು ಎಷ್ಟು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟು ಸಹಿಸಿಕೊಂಡರೂ ಕೂಡ ಸುಳ್ಳು ಹೇಳತಕ್ಕವರ ಭಾರವನ್ನು ಮಾತ್ರ ನಾನು ಸಹಿಸೋಲ್ಲ ಅಂತ ಬ್ರಹ್ಮದೇವರನ್ನು ಪ್ರಾರ್ಥಿಸಿದಾಗ ಬ್ರಹ್ಮದೇವರು ಕ್ಷೀರಸಮುದ್ರ ತೀರಕ್ಕೆ ಪ್ರಯಾಣ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ಪ್ರಭೋ, ಅನಂತ ಕಾರ್ಯಗಳಿಗಾಗಿ ನೀನು ಅವತಾರ ಮಾಡಬೇಕು ಅಂತ.
ಪುರುಷಂ ಪುರುಷಸೂಕ್ತೇನ ಉಪತಸ್ಥೇ ಸಮಾಹಿತಃ. ಆಗ ದೇವರು ಅಭಯಪ್ರದಾನ ಮಾಡುತ್ತಾರೆ. ಹಿಂದೆ ನಿಮ್ಮ ದುಃಖಗಳನ್ನು ಪರಿಹಾರ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಅಂಶಾವತರಣ ಮಾಡಿರಿ. ವಸುದೇವರ ಮನೆಯೊಳಗೆ ನಾನು ಅವತಾರ ಮಾಡುತ್ತೀನಿ ದೇವಿಕೆಯಲ್ಲಿ. ರೋಹಿಣಿಯ ಉದರದಲ್ಲಿ ಬಲರಾಮ ದೇವರು ಅವತಾರ ಮಾಡುತ್ತಾರೆ. ಯಶೋಧಾದೇವಿಯಲ್ಲಿ ದುರ್ಗಾದೇವಿಯರು ಅವತಾರ ಮಾಡುತ್ತಾರೆ ದೇವತಾ ಕಾರ್ಯಕ್ಕಾಗಿ ಎಂಬುದಾಗಿ ದೇವರು ಅಭಯಪ್ರದಾನ ಮಾಡಿದ ಮೇಲೆ ಅವರೆಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ಪ್ರಯಾಣ ಮಾಡಿದ್ದಾರೆ. ಅದಾದ ಮೇಲೆ ಮಥುರಾ ಪಟ್ಟಣದಲ್ಲಿ ನಡೆದ ವೈಭವವನ್ನು ಈಗ ಹೇಳುತ್ತಾರೆ ವಿಸ್ತಾರವಾಗಿ ಮುಂದೆ. ಶೂರಸೇನೋ ಯದುಪತಿ ಮಥುರಾಮ ವಸಂಪುರೀಂ ಮಥುರಾನ್ ಶೂರಸೇನಾಶ್ಚ ವಿಷಯಾನ್ ಬುಭುಜೇಶ್ವರಾಟ್ ರಾಜಧಾನಿ ತತಸ್ಸಾಭೂತ್ ಸರ್ವಯಾದವಭುಭುಜಾಂ ಮಥುರಾ ಭಗವಾನ್ಯತ್ರ ನಿತ್ಯಂ ಸನ್ನಿಹಿತೋ ಹರಿಃ. ಯಮುನಾ ತೀರವಾದ ಮಥುರಾದಲ್ಲಿ ಶೂರಸೇನ ರಾಜರು ಉಗ್ರಸೇನ ರಾಜರು ತಪಸ್ಸನ್ನು ಮಾಡಿ ಪುಣ್ಯದಿಂದ ಪ್ರಾಪ್ತವಾಗಿರತಕ್ಕ ಮಥುರಾದಲ್ಲಿ ತಾವು ವಾಸ ಮಾಡುತ್ತಾ ಇದ್ದಾರೆ. ಉಗ್ರಸೇನ ರಾಜರ ಮಗಳಾಗಿರತಕ್ಕ ಸಾಕ್ಷಾತ್ ದೇವಿಕಿಯನ್ನು ವಸುದೇವರಿಗೆ ಕೊಟ್ಟು ಲಗ್ನ ಮಾಡಿದ್ದಾರೆ. ವಿವಾಹ ಮಹೋತ್ಸವದಲ್ಲಿ ಮೆರವಣಿಗೆಗಾಗಿ ಕಂಸನೇನೆ ಅನೇಕ ರಥಗಳಿಂದ ಯುಕ್ತನಾದವನಾಗಿ ತಾನು ಸಾರಥ್ಯವನ್ನು ಮಾಡುತ್ತಾ ಇದ್ದಾನೆ. ಆ ಮಾರ್ಗದಲ್ಲಿ ಬರುವಾಗ ಅಶರೀರವಾಣಿಯಾಗುತ್ತದೆ. ಎಲ್ಲ ಕಂಸ ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ ಅಂತಾಯಾನ್ನಯಸೇ ಅಬುಧಾ. ಯಾವ ದೇವಿಕೆಗೆ ಇಷ್ಟು ವೈಭವದಿಂದ ನೀನು ಮೆರವಣಿಗೆ ಮಾಡ್ತಾ ಇದ್ದಿ, ಈಕೆಯ 8ನೇ ಗರ್ಭ ನಿನಗೆ ಮೃತ್ಯು ಅಂದಾಗ ದೇವಿಕೆಯನ್ನು ಕೊಲ್ಲಲು ಉದ್ಯುಕ್ತನಾಗಿದ್ದಾನೆ ಕಂಸ. ವಸುದೇವರು ಮಕ್ಕಳನ್ನೆಲ್ಲ ನಿನಗೆ ಕೊಡ್ತೀನಪ್ಪ, ದೇವಿಕೆಯೇನು ಮೃತ್ಯು ಅಲ್ಲವಲ್ಲ ಎಂದವರಾಗಿ ಸಮಾಧಾನ ಮಾಡಿದ್ದಾರೆ. ದೇವಿಕಿ ವಸುದೇವರು ಗೃಹ ಪ್ರವೇಶ ಮಾಡಿದರು. ಶುಭ ಮುಹೂರ್ತದಲ್ಲಿ ಒಂದು ಮಗ ಕೀರ್ತಿಮಾನ್ ಅಂತ ಉತ್ಪನ್ನನಾಗಿದ್ದಾನೆ. ಸತ್ಯಪ್ರತಿಜ್ಞರಾದ ಪ್ರಯುಕ್ತವಾಗಿ ವಸುದೇವರು ಆ ಮಗನನ್ನು ಕರೆದುಕೊಂಡು ಕಂಸನಲ್ಲಿಗೆ ಅರ್ಪಣ ಮಾಡಿದ್ದಾರೆ. ಕಂಸ ಅಂದ, ಪ್ರತಿಯಾತು ಕುಮಾರೋಯಂ ನಹ್ಯಸ್ಮಾದಸ್ತಿ ಮೇ ಭಯಂ ಅಷ್ಟಮಾದ್ಯುವಯೋ ಪುತ್ರಾತ್ ಮೃತ್ಯುರ್ಮೇ ವಿಹಿತಃ ಕಿಲ. ತಥೇತಿ ಸುತಮಾದಾಯ ಯಯಾವಾನಕದುಂದುಭಿಃ ನಾಭ್ಯನಂದತ ತದ್ವಾಕ್ಯಂ ಅಸತೋ ಅವಿಜಿತಾತ್ಮನಃ. ಸಂತೋಷ ಪಡಲಿಲ್ಲ ವಸುದೇವರು. ಮನೆಗೆ ಕರೆಕೊಂಡು ಬಂದರು ಮಗುವನ್ನ. ದೇವಿಕಿಗೆ ಸಂತೋಷವಾಯಿತು. ಆನೆಯ ಬಾಯಿಯಲ್ಲಿ ಹೋಗಿದ ಕಬ್ಬು ಪುನಃ ಬಂದಂತೆ ಆಯಿತಲ್ಲ, ಮೃತ್ಯುಮುಖದಿಂದ ಬಂತಲ್ಲ ನನ್ನ ಮಗು ಅಂತ ಸಂತೋಷಪಟ್ಟಳು. ವಸುದೇವರು ಹೇಳುತ್ತಾರೆ, ಸಂತೋಷ ಪಡಬೇಡ ದೇವಕಿ. ಯಾಕೆ? ಅವ್ಯವಸ್ಥಿತ ಚಿತ್ತಸ್ಯ ಪ್ರಸಾದೋಪಿ ಭಯಂಕರ. ಈ ಕಂಸನ ಬುದ್ಧಿ ಸರಿಯಾಗಿಲ್ಲ, ಅವ್ಯವಸ್ಥಿತ ಚಿತ್ತ. ಅವನು ಅನುಗ್ರಹ ಮಾಡಿದ ಅಂತ ತಿಳ್ಕೋಬೇಡ. ಪುನಃ ಯಾವಾಗ ಕರೆಸ್ತಾನೋ ಮಗುವನ್ನು ಕೊಲ್ಲೋದಕ್ಕಾಗಿ ಅಂತ ವಸುದೇವರು ಸುಮ್ಮನೆ ಇದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ದೇವಋಷಿಗಳಾದ ನಾರದರು ಕಂಸನಲ್ಲಿ ಬಂದರು. ಅವರು ಬರೋದೆಲ್ಲ ಇಂಥ ಸಂದರ್ಭವೇ. ಕಂಸ, ನಿನಗೊಂದು ರಹಸ್ಯ ಹೇಳೋಣ ಅಂತ ಬಂದಿದ್ದೀವಪ್ಪ. ಇನ್ನೇನಿಲ್ಲ, ನೀನು ನಿನ್ನ ಕಡೆ ಇರತಕ್ಕ ಅನೇಕ ರಾಕ್ಷಸರು ಅವರೆಲ್ಲ ದೈತ್ಯರು. ನಿಮ್ಮಪ್ಪ ವಸುದೇವ, ನಂದಗೋಪ, ದೇವಕಿ, ಯಶೋಧ ಇವರೆಲ್ಲ ದೇವತೆಗಳು. ನಾನು ಹೋಗಿ ಬರ್ತೀನಿ ಅಂದ್ಬಿಟ್ರು. ಇಷ್ಟೇ ಮಾಡಿದ ಕೆಲಸ ಇವರು. ಪುನಃ ಆ 6 ಮಕ್ಕಳನ್ನು, ಒಂದೊಂದು ವರ್ಷದಲ್ಲಿ ಉತ್ಪನ್ನವಾದ 6 ಮಕ್ಕಳನ್ನು ಕಂಸ ನಿಗ್ರಹ ಮಾಡಿ ಅನೇಕ ಸಜ್ಜನರಿಗೆ ತೊಂದರೆಯನ್ನು ಕೊಟ್ಟಾಗ ದುರ್ಗಾದೇವಿಯರನ್ನ ವೈಕುಂಠ ಲೋಕದಲ್ಲಿ ಪರಮಾತ್ಮ ಕರೆದು ಹೇಳ್ತಾ ಇದ್ದಾರೆ, ಗಚ್ಚ ದೇವ್ಯೂರಜಂ ಭದ್ರೇ ಗೋಪಗೋಪಿರಲಂಕೃತಂ ರೋಹಿಣೀ ವಸುದೇವಸ್ಯ ಭಾರ್ಯಾಸ್ತೆ ನಂದಗೋಕುಲೆ ಅನ್ಯಾಶ್ಚ ಕಂಸ ಸಂವಿಘ್ನಾಃ ವಿವರೇಷು ವಸಂತಿ ದೇವಕ್ಯಾ ಜಠರೇ ಗರ್ಭಂ ಶೇಷಾಖ್ಯಂ ಧಾಪಮಾಮಕಂ ತತ್ಸನ್ನಿಕೃಷ್ಯ ರೋಹಿಣ್ಯಾಃ ಉದರೇ ಸನ್ನಿವೇಶಯ ಅಥಾಹಂ ಸ್ವಾಂಶಭಾಗೇನ ದೇವಕ್ಯಾಃ ಪುತ್ರತಾಂ ಶುಭೆ ಪ್ರಾಪ್ಸ್ಯಾಮಿ ತ್ವಂ ಯಶೋದಾಯಾಂ ನಂದಪತ್ನ್ಯಾಂ ಭವಿಷ್ಯಸಿ. ದುರ್ಗೆ, ಈ ಕಾರ್ಯವನ್ನು ನೀನು ಮಾಡಬೇಕು. ರೋಹಿಣಿಯ ಉದರದಲ್ಲಿರತಕ್ಕ ಬಲರಾಮ ಅಂತ ಜನಗಳಿಗೆ ನಂಬಿಕೆ ಬರುವುದಕ್ಕಾಗಿ
ದೇವಕಿ ಉದರದಲ್ಲಿರತಕ್ಕ ನನ್ನ ಹಾಸಿಗೆ ಶೇಷದೇವರು ಅಂದರೆ ಬಲರಾಮನನ್ನಾಗಿ ರೋಹಿಣಿಯ ಉದರದಲ್ಲಿ ಪ್ರವೇಶ ಮಾಡಿಸು. ನೀನು ಯಶೋಧ ಗರ್ಭಸಂಭೂತಳಾಗು. ನಾನು ದೇವಕಿಯಲ್ಲಿ ಅವತಾರ ಮಾಡುತ್ತೀನಿ. ನಿನಗೆ ಅನೇಕ ನಾಮಗಳನ್ನು ದೇವರು ಕೊಡುತ್ತಾರೆ. ದುರ್ಗೇತಿ ಭದ್ರಕಾಳೀತಿ ವಿಜಯ ವೈಷ್ಣವೀತಿ ಚ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣಿ ಶಾನಾ ಶಾರದೇತ್ಯಂಬಿಕೇತಿ ಚ ನಾನಾ ನಾಮಗಳಿಂದ ನೀನು ಪೂಜಿತಳಾಗು ಅಂದ ಮೇಲೆ ಅಮ್ಮನವರು ಅದೇ ರೀತಿ ಮಾಡಿದ್ದಾರೆ. ಶುಭ ಮುಹೂರ್ತದಲ್ಲಿ ನಮ್ಮ ಸ್ವಾಮಿ ದೇವಕಿ ದೇವಿಯ ಹೃದಯದಲ್ಲಿ ಬಂದು ನಿಂತಿದ್ದಾನೆ. ತಥೋ ಜಗನ್ಮಂಗಳಮಚ್ಯುತಾಂಶಂ ಸಮಾಹಿತಂ ಶೂರಸುತೇನ ದೇವಿ ದಧಾರ ಸರ್ವಾತ್ಮಕಮಾತ್ಮಭೂತಂ ಕಾಷ್ಠಾ ಯಥಾನಂದಕರನ್ನಭಸ್ತಃ ಸಾ ದೇವಕಿ ಸರ್ವಜಗನ್ನಿವಾಸ ನಿವಾಸಭೂತ ನಿತರಾಂ ವಿರೇಜೆ ಭೋಜೇಂದ್ರಗೇಹೇ ಅಗ್ನಿಶಿಖೇ ವರುದ್ಧ ಸರಸ್ವತೀ ದ್ಯೂತಖಲೆ ಯಥಾ ಸತೀ ತಾಂ ವೀಕ್ಷ್ಯ ಕಂಸಃ ಪ್ರಭಯಾಜಿತಂಬರಾಂ ವಿರೋಚಯಂತೀಂ ಭವನಂ ಶುಚಿಸ್ಮಿತಾಂ ಆಹೈಷ ಮೇ ಪ್ರಾಣಹರೋ ಹರಿರ್ಗುಹಾಂ ಧ್ರುವಂ ಶ್ರಿತೋ ಎನ್ನ ಪುರೇಯಮೀದೃಶೀ. ದೇವಕಿ ದೇವಿಯ ಹೃದಯ ಮಂಟಪದಲ್ಲಿ ಪರಮಾತ್ಮ ಸನ್ನಿಹಿತನಾದಾಗ ಇದನ್ನು ನೋಡಿ ಕಂಸ ವಿಚಾರ ಮಾಡುತ್ತಾನೆ. ನನ್ನ ಪ್ರಾಣಾಪಹಾರಕನಾದ ಪರಮಾತ್ಮ ನಿನ್ನ ಉದರದಲ್ಲಿ ಬಂದು ಬಿಟ್ಟಿದ್ದಾನೆ. ಹೃದಯದಲ್ಲಿ ದೇವಕಿ ಹೆಣ್ಣನ್ನು ಕೊಲ್ಲಬಾರದು, ಗರ್ಭಿಣಿಯನ್ನು ಕೊಲ್ಲಬಾರದು, ತಂಗಿಯನ್ನು ಕೊಲ್ಲಬಾರದು, ಏನು ಮಾಡೋಣ ಅಂತ ಭಯಪಟ್ಟವನಾಗಿ ಇದ್ದಾನೆ. ಕಂಸಾವಿಷ್ಟರಾದ ಭೃಗು ಋಷಿಗಳಿಗೆ ಆ ಭಯ ಅಂತ ಶ್ರೀ ತಾತ್ಪರ್ಯಾಚಾರ್ಯರ ಅಭಿಪ್ರಾಯ. ಇದಾದ ಮೇಲೆ ಶ್ರೀ ತಾತ್ಪರ್ಯವನ್ನು ಅವಲಂಬನ ಮಾಡಿದಾಗ ಕಂಸಾವಿಷ್ಟ ಸ್ವಯಂ ಭೃಗು ಎಂಬುದಾಗಿ ಅಪ್ಪಣೆ ಮಾಡಿದರು. ಬ್ರಹ್ಮರುದ್ರಾದಿ ದೇವತೆಗಳು ಆಕಾಶದಲ್ಲಿ ಬಂದಿದ್ದಾರೆ. ಸ್ವಾಮಿಯನ್ನು ಸ್ತೋತ್ರ ಮಾಡುತ್ತಾರೆ. ಬ್ರಹ್ಮಭವಾಹ ಊಚತು ಸತ್ಯವ್ರತಂ ಸತ್ಯಪರಂತ್ರಿ ಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಹಂ ಶರಣಂ ಪ್ರಪನ್ನಾಃ ಏಕಾಯನೋऽಸೌ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚಶಿವಶ್ಷಡಾತ್ಮ ಸಪ್ತತ್ವಗಷ್ಟವಿಟಪೋರವಾಕ್ಷಃ ದಶಚ್ಛದಿ ದ್ವಿಖಗೋಹ್ಯಾದಿವೃಕ್ಷಃ. ಈ ಆದಿವೃಕ್ಷ ನಿನ್ನ ಅಧೀನವಾರದು ಸ್ವಾಮಿ, ನಿನ್ನನ್ನು ನಾವು ಮೊರೆ ಹೊಂದಿದ್ದೀವಿ. ಶೃಣ್ವನ್ ಗೃಣನ್ ಸಂಸ್ಮರಯೋಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಳಾನಿ ತೇ ಕ್ರಿಯಾಸು ಯಃ ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಸರ್ವಕಾಲದಲ್ಲಿ ನಿನ್ನಲ್ಲಿ ಮನಸ್ಸನ್ನು ಇಟ್ಟವರಿಗೆ ಸಂಸಾರದ ಕ್ಲೇಶ ಏನು ಮಾಡೋಲ್ಲ ಸ್ವಾಮಿ. ಮತ್ಸ್ಯಾಶ್ವಕಚ್ಛಪದೃಸಿಂಹವರಾಹಹಂಸ ರಾಜನ್ಯವಿಪ್ರವಿಬುಧೇಷು ಕೃತಾವತಾರಃ ತ್ವಂ ಪಾಸಿನಃ ತ್ರಿಭುವನಂಚ ತಥಾಧುನೇಶ ಭಾರಂ ಭುವೋ ಹರಯದೂತ್ತಮವಂದನಂತೆ. ಭಕ್ತ ಸಂಕಟ ಪರಿಹಾರಮಂತರೇಣ ಅನ್ಯದವತಾರ ಪ್ರಯೋಜನಂ ನಾಸ್ತೀತಿ ಯತಃ ಇತೋ ನಿಕೃಷ್ಟೋತ್ಕೃಷ್ಟ ಜಾತಿಗ್ರಹಣ ಲಕ್ಷಣೇನ ತ್ರಿಭುವನಮಪಾದಿತ್ಯುಕ್ತಮುಪಸಂಹರತಿ. ಅನೇಕ ಅವತಾರಗಳನ್ನು ಮಾಡಿ ಭಕ್ತರನ್ನು ರಕ್ಷಣೆ ಮಾಡಿದ್ದಿ ಸ್ವಾಮಿ, ನಿನಗೆ ನಮಸ್ಕಾರ. ಅಮ್ಮ ದೇವಕಿ ಆತಂಕ ಪಡಬೇಡ ತಾಯಿ, ಶ್ರೀಕೃಷ್ಣಾವತಾರ ಮಾಡುತ್ತಾನೆ ಸ್ವಾಮಿ, ಯಾದವರನ್ನೆಲ್ಲ ರಕ್ಷಣೆ ಮಾಡುತ್ತಾನೆ ಅಂದ ಮೇಲೆ ನಿನ್ನನ್ನು ಕಾಪಾಡದೇ ಇರ್ತಾನೇನಮ್ಮ ಎಂಬುದಾಗಿ ಬ್ರಹ್ಮದೇವರು ಸ್ತೋತ್ರ ಮಾಡಿ ಪ್ರಯಾಣ ಮಾಡಿದ ಮೇಲೆ ದಿವ್ಯವಾಗಿರತಕ್ಕ ಕೃಷ್ಣಾವತಾರದ ಶುಭ ದಿವಸ ಪ್ರಾಪ್ತವಾಗಿದೆ. ಶ್ರಾವಣ ಬಹುಳ ಅಷ್ಟಮಿ, ರೋಹಿಣಿ ನಕ್ಷತ್ರ. ಅದನ್ನು ವರ್ಣನೆ ಮಾಡುತ್ತಾರೆ ಶ್ರೀ ಭಾಗವತಾಚಾರ್ಯರು. ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ. ಎಂಥ ಸನ್ನಿವೇಶ! ಶ್ರೀ ಶುಕ ಉವಾಚ ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ ಯರ್ಹ್ಯೇವಾ ಜನಜನ್ಮರ್ಕ್ಷಃ ಶಾಂತರ್ಕ್ಷಗ್ರಹತಾರಕಃ ದಿಶಃ ಪ್ರಸೇದುರ್ಗಗನಂ ನಿರ್ಮಲೋಡುಗಣೋದಯಂ ಮಹೀಮಂಗಳಭೂಯಿಷ್ಠ ಪುರಗ್ರಾಮೌರಜಾಕರ ನದ್ಯಃ ಪ್ರಸನ್ನಸಲಿಲಾಃ ಹೃದಾ ಜಲರುಹಶ್ರಿಯಃ ದ್ವಿಜಹಾರಿಕುಲಸನ್ನಾದ ಸ್ತಬಕಾವನರಹಾಜಯಃ. ತಣ್ಣಗೆ ಗಾಳಿ ಬೀಸುತ್ತಾ ಇದೆ, ಮೇಘಗಳು ಮೆಲ್ಲಗೆ ಶಬ್ದ ಮಾಡುತ್ತಾ ಇವೆ. ಸುಗಂಧ ಪುಷ್ಪಗಳು ಶ್ರೀ ತುಳಸಿ ಅಶ್ವತ್ಥಾದಿಗಳ ಪರಿಮಳ ವಾಸನ ಅನ್ನೋದು ಪ್ರಾಪ್ತವಾಗುತ್ತಾ ಇದೆ. ಅರ್ಧರಾತ್ರಿ ಕಾಲ, ಚಂದ್ರೋದಯ ಕಾಲ. ನಿಶೀಥೇ ತಮ ಉದ್ಭೂತೆ
ಜಾಯಮಾನೇ ಜನಾರ್ದನೇ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣುಃ ಸರ್ವಗುಹಾಶ್ರಯಃ ಪ್ರಾದುರಾಸೀದ್ಯಥಾ ಪ್ರಾಚ್ಯಾಂ ದಿಶೀಂ ದುರಿವ ಪುಷ್ಕಲಃ. ಸ್ವಾಮಿ ಅವತಾರ ಮಾಡಿದರು. ಶ್ರೀಶುಕ ಉವಾಚ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದಸೌಭಗಂ ಮಹಾರ್ಘವೈಡೂರ್ಯಕಿರೀಟಕುಂಡಲತ್ವಿಷಾ ಪರಿಷ್ವಕ್ತಸಹಸ್ರಕುಂತಲಂ ಉದ್ದಾಮಕಾಂಚಂಗದಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತಾ. ಅಲ್ಲಿ ಸ್ವಾಮಿ ಅವತಾರ ಮಾಡತಕ್ಕ ಸ್ಥಳದಲ್ಲಿ ಈ ಗರ್ಭಸ್ತುತಿಯನ್ನೆಲ್ಲ ಬರೆದಿದ್ದಾರೆ. ವಿಲಕ್ಷಣವಾದ ರೀತಿಯಿಂದ ಬರೆದಿದ್ದಾರೆ. ದೇವರ ಸನ್ನಿಧಾನದಲ್ಲೇ ಒಂದು ಅರ್ಧ ಗಂಟೆ ಇರಬೇಕು ಅಂತ ನಮಗನ್ನಿಸ್ತು. ಅಲ್ಲಿ ಪಂಡಾಗಳೆಲ್ಲ ಆಯಿಯೇ ಪೈಸಾ ಡಾಲ್ನಾ ಫಿರ್ ಜಾನಾ ದುಸರಾ ಬಾತ್ ನೈ ಹೀಗೆ ಹೇಳ್ತಾ ಇರ್ತಾರೆ. ದುಡ್ಡು ಹಾಕ್ರಿ, ದರ್ಶನ ಮಾಡಿ ಹೊರಟೋಗ್ರಿ ಅಂತ. ಆಗ ನಾವು ದೇವರನ್ನು ಪ್ರಾರ್ಥನೆ ಮಾಡಿ, ಸ್ವಾಮಿ ನೀನು ಅವತಾರ ಮಾಡಿದ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ಇರಬೇಕು ಅಂತ ನಿನ್ನ ಪ್ರೇರಣೆ ಇದೆ ಅಂದವರಾಗಿ ಆ ಪಂಡಾವನ್ನೇ ನೋಡಿ ಹೇಳಿದವು. वास्तव में श्रीमद् भागवत का महात्म्य वाणी द्वारा वर्णन करने के लिए किसी का भी सामर्थ्य नहीं है, क्योंकि यह एक परम रहस्यमय ग्रंथ है. इसमें संपूर्ण वेदों का, शास्त्रों का सार संग्रह किया वर्णित गया है और थोड़ा अभ्यास करने से मनुष्य उसको सहज जी समझ सकता है. परंतु इसका आशय इतना गंभीर है कि आजीवन निरंतर अभ्यास करने रहते पर भी उसका अंत नहीं आता. इसलिए श्रीमद् भागवत श्री कृष्ण भगवान का एक प्रतिमा स्वरूप है. जब उद्धव जी ने प्रार्थना किया, कृष्णा मैं नहीं छोड़ता हूँ, मैं भी आता हूँ, अनुग्रह करो, ऐसा प्रार्थना करने के बाद भगवान बोले, बेटा उद्धवा तुम नहीं आना, यहाँ रहना. क्यों? सर्वेश्वर भगवान का क्या काम है, वो काम करने के लिए तुम यहाँ रहो. बद्रिकाश्रम में जो विशाल बद्री है, नरनारायण आश्रम, अलकनंदा तीर तट पर बैठो, भागवत पारायण करो. देखो भागवत में मैं प्रवेश करता हूँ. ऐसा भगवान भागवत में प्रवेश किया. इसलिए श्रीमद् भागवत भगवान का एक प्रतिमा स्वरूप है. ಈ ರೀತಿಯಾಗಿ ನಾವು ಹಿಂದಿ ಒಳಗೆ ಹೇಳಿದ ಕೂಡಲೇ ಅಲ್ಲಿವರೆಗೆ ಬಹಳ ಸಂತೋಷವಾಗಿ ಬಂದು ನಮ್ಮನ್ನು ಆಲಿಂಗನ ಮಾಡಿಕೊಂಡು ಪಂಡಾಗಳು, ಅಚ್ಚಾ ಪಂಡಿತ್ ಜಿ ವಹವಾ ವಹವಾ ಭಗವಾನ್ ಕಿ ಕೃಪಾ ಕೈಸಾ ಹೈ ಅಂತ ಆನಂದಪಟ್ಟರು. ಅಂಥ ದಿವ್ಯವಾದ ಸ್ಥಳ ನಮ್ಮ ಶ್ರೀಕೃಷ್ಣನ ಅವತಾರ ಸ್ಥಳ. ಇವತ್ತಿಗೂ ಅಲ್ಲಿ ಹೋದರೆ ವೃಂದಾವನದಲ್ಲಿರಬೇಕು, ಮಥುರಾದಲ್ಲಿರಬೇಕು, ನಂದಗೋಕುಲದಲ್ಲಿರಬೇಕು, ಯಮುನಾ ತೀರದಲ್ಲಿ ಗೋಪ್ಯೌಚುಹು ಜಯತಿ ತೇಧಿಕಂ ಜನ್ಮನ ವ್ರಜಃ ಶ್ರೇಯತ ಇಂದಿರಾ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತ್ವಾದಿದೃಕ್ಷತಾಂ ತ್ವಯಿ ಧೃತಾಸವಃ ತ್ವಾಂ ವಿಚಿನ್ವತೆ. ಈ ರೀತಿಯಾಗಿ ದೇವರನ್ನ ವಸುದೇವರು ನೋಡ್ತಾ ಇದ್ದಾರೆ. ವಸುದೇವ ದೇವಕಿ ನೋಡಿಬಿಟ್ಟು, ನನ್ನ ಮಗನಲ್ಲ ಈ ಪ್ರಭು, ಅಪ್ರಾಕೃತನಾದವನು ಶ್ರೀಕೃಷ್ಣ ಅಂತ ಹಾಗೆ ಆನಂದದಿಂದ ನೋಡ್ತಾ ಇದ್ದಾರೆ ಸ್ವಾಮಿಯನ್ನ. ಪ್ರಭು ಅಂದ, ಅಮ್ಮ ಅಂದ. ಪುತ್ರ ವ್ಯಾಮೋಹ ಬಂದುಬಿಡ್ತು. ಕೃಷ್ಣ ನೀನು ಸರ್ವೋತ್ತಮನಲ್ಲವೇನೋ ಸ್ವಾಮಿ ಅಂದಾಗ ಸ್ವಾಮಿ ಅಂತಾನೆ, ನಾನೇನು ಸರ್ವೋತ್ತಮ, ನೀವು ಪ್ರಾರ್ಥನೆ ಮಾಡಿದ್ದರಿಂದ ಅವತಾರ ಮಾಡಿದ್ದೀರಿ. ನನ್ನ ಬಾಲಲೀಲೆಗಳು, ನನ್ನ ಸ್ತೋತ್ರ, ಇದನ್ನೆಲ್ಲ ಮುಂದೆ ಎಷ್ಟು ಬೇಕಾದರೂ ನೀವು ನೋಡಿ ಆನಂದ ಪಡ್ರಿ ಎಂಬುದಾಗಿ ಈ ಪೂರ್ವಾರ್ಧವನ್ನು ಹೇಳಿ ಉತ್ತರಾರ್ಧವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಮೋ ನಮಃ ಎಂಬುದಾಗಿ ಸ್ವಾಮಿ ಇಲ್ಲಿ ಅರ್ಪಣೆ ಮಾಡಿ ಮುಂದಿನ ಕಥಾವನ್ನು ಎಲ್ಲರೂ ಶ್ರವಣ ಮಾಡಬೇಕು. ಶ್ರೀಶುಕ ಉವಾಚ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋದಸೌಭಗಂ ಮಹಾರ್ಘವೈಡೂರ್ಯಕಿರೀಟಕುಂಡಲತ್ವಿಷಾ ಪರಿಷ್ವಕ್ತಸಹಸ್ರಕುಂತಲಂ ಉದ್ದಾಮಕಾಂಚಂಗದಕಂಕಣಾದಿಭಿಃ
ವಿರೋಚಮಾನಂ ವಸುದೇವ ಐಕ್ಷತಾ. ದೇವಕಿ ವಸುದೇವರಿಗೆ ಕಬ್ಬಿಣದ ಶೃಂಖಲಾವನ್ನು ಹಾಕಿದ್ದಾನೆ ಪಾಪಿ ಕಂಸ. ನ್ಯಾಯವಾಗಿ ತಂಗಿಗೆ ಬಳೆ ತೊಡಿಸಬೇಕು. ಮದುವೆ ಮಾಡಿಸಿದವನೇ ಇವನು, ಮೆರವಣಿಗೆ ಮಾಡಿಸಿದವನೇ ಇವನು. ಅಂಥ ಸಂದರ್ಭದಲ್ಲಿ ಕಬ್ಬಿಣದ ಬಳೆಯನ್ನು ಹಾಕಿದ್ದಾನೆ ಪಾಪಿ. ಪುಣ್ಯಾತ್ಮಳಾದ ದೇವಕಿ ದೇವಿಗೆ ಇಲ್ಲಿ ಒಂದು ಸ್ವಾರಸ್ಯ ನೋಡ್ರಿ. ಇಬ್ಬರೂ ಕೈ ಮುಕ್ಕೊಂಡು ಇದ್ದಾರೆ. ಪರಮಾತ್ಮ ಇದ್ದಕ್ಕಿದ್ದ ಹಾಗೆ ಬಂದ ಎದುರಿಗೆ ದರ್ಶನ ಕೊಟ್ಟ. ಹೇಗೆ ಸ್ವಾಮಿ ಬಂದಿದ್ದಾನೆ? ಅಥ ಹತಮಾವಿಷ್ಕೃತ ಭುಜಯುಗಳದ್ವಯಂ ಹಿರಣ್ಮಯಂ ಪುರುಷ ವಿಶೇಷಂ ಕಪಿಶಕೌಶೇ ಅಂಬರಧರಂ ಪುರಸಿ ವಿರಸಶ್ರೀವತ್ಸಲಲಾಭಂ ದರವರವನರುಹವನಮಾಲಾ ಸ್ಫೂರ್ಜಾಮೃತ ಮಣಿಗಣ ಪ್ರವರಾದಿಭಿರುಪಲಕ್ಷಿತಂ ಸ್ಫುಟಕಿರಣ ಪ್ರವರ ಮಣಿಮಯ ಮುಕುಟ ಕಿರೀಟ ಕುಂಡಲ ಕಟಕ ಕಟಿಸೂತ್ರಹಾರ ಕೇಯೂರ ನೂಪುರಾದಿ ಅಂಗಭೂಷಣ ವಿಭೂಷಿತಂ. ಹಿಂದೆ ಪಂಚಮಸ್ಕಂಧದಲ್ಲಿ ಹೇಳಿದಂತೆ ನಮ್ಮ ದೇವರ ದಿವ್ಯವಾದ ದರ್ಶನವಾಗುತ್ತಾ ಇದೆ. ದೇವಕಿ ವಸುದೇವರು ಇಬ್ಬರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಸುದೇವರು ಅನ್ನುತ್ತಾರೆ, ಸ್ವಾಮಿ, ನೀನು ಅನುಗ್ರಹ ಮಾಡಿದ್ದರಿಂದ, ನೀನು ಪರಮಾತ್ಮ ಅನ್ನೋ ಜ್ಞಾನವನ್ನು ನನಗೆ ಕೊಟ್ಟಿದ್ದೀಯಾದ ಪ್ರಯುಕ್ತ ನಿನ್ನನ್ನು ಸ್ತೋತ್ರ ಮಾಡ್ತೀನಿ ಎಂದರು. ಏನು ಬೇಕಾದ್ರೂ ಮಾಡ್ರಿ ಎಂದ ಸ್ವಾಮಿ. ಅಲ್ಲ, ಕಂಸ ಬಂದರೆ ಏನು ಮಾಡೋದು ಅಂತ ಭಯ. ಸ್ವಾಮಿ ಅಂದ, ನಾನಿರೋ ತನಕ ಕಂಸ ಬರೋ ಹಾಗಿಲ್ಲ, ಕಂಸ ಬಂದರೆ ಅವನು ಬದುಕೋ ಹಾಗಿಲ್ಲ. ಯಾಕೆ? ರೋಹಿಣಿ ನಕ್ಷತ್ರದಲ್ಲಿ ನಾನು ಹುಟ್ಟಿದ್ದೀನಿ, ಸೋದರ ಮಾವನನ್ನ ನಿಗ್ರಹ ಮಾಡತಕ್ಕ ನಕ್ಷತ್ರ. ದೇವರ ಮಾತು ಆಗಲೇ ಪ್ರಾರಂಭ. ಯಾವ ಮಕ್ಕಳು ಹುಟ್ಟಿದ ಕೂಡಲೇ ಮಾತನಾಡುತ್ತವೆ. ಮಧುರಯಾಗಿರ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇಕ್ಷಣ ವಿಧಿಕರಿಹಿರಿಮಃ ವೀರಮುಹ್ಯತಿ ಅಧರಸೀಧುನಃ ಆಪ್ಯಾಯಸ್ವನಃ. ಪರಮಾತ್ಮನನ್ನ ವಸುದೇವರು ಸಂಕಲ್ಪ ಮಾಡಿ 10,000 ಗೋದಾನವನ್ನು ಮಾಡಿದ್ದಾರೆ. ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದು. ಮುಂಜಿ ಆಗೋ ಹೊತ್ತಲ್ಲಿ ಮಾಡ್ತಾರೆ ಪಾಪ. ಕೆಲವರು ಮಗು ಹುಟ್ಟಿದಾಗ ಸಂಕಲ್ಪ ಮಾಡಿದ್ದು ಮಗುವಿನ ಷಷ್ಠಿಪೂರ್ತಿ ಶಾಂತಿ ಒಳಗೆ ಮಾಡ್ತಾರೋ ಇಲ್ಲೋ. ಆ ರೀತಿಯಾಗಿ ದೇವಕಿ ವಸುದೇವರು ಸ್ವಾಮಿಯ ವಿಷಯದಲ್ಲಿ ಸಂಕಲ್ಪವನ್ನು ಮಾಡಿದ್ದಾರೆ. ವಸುದೇವರು ಸ್ತೋತ್ರ ಮಾಡುತ್ತಾರೆ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತೆ ಪರಃ. ನೀನು ಅಪ್ರಾಕೃತ. ತಾಯಿಯೂ ಸ್ತೋತ್ರ ಮಾಡುತ್ತಾಳೆ, ಸ್ವಾಮಿನ್ ಶ್ರೀಕೃಷ್ಣ, ನನ್ನ ಮಗನಲ್ಲ ನೀನು. ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣು ಅಧ್ಯಾತ್ಮದೀಪಂ. ಮನುಷ್ಯನಿಗೆ ಮೃತ್ಯು ಅನ್ನೋ ಸರ್ಪ ಅಟ್ಟಿಸಿಕೊಂಡು ಬಂದಾಗ ನಿನ್ನ ಪಾದಾರವಿಂದವನ್ನು ಆಶ್ರಯ ಮಾಡಿದ ಮೇಲೆ ಆ ಮೃತ್ಯು ಪರಿಹಾರವಾಗುತ್ತದೋ ಸ್ವಾಮಿ. ದಯಮಾಡಿ ನೀನು ನಿನ್ನ ರೂಪವನ್ನು ಮರೆಮಾಡಿಕೋ ಕೃಷ್ಣ. ಪ್ರಳಯ ಕಾಲದಲ್ಲಿ ಸಕಲ ಜಗತ್ತನ್ನು ನಿನ್ನ ಉದರದಲ್ಲಿಟ್ಟುಕೊಂಡು ಶಯನ ಮಾಡಿದ್ದಿ. ವಿಶ್ವಂ ಯದೇತತ್ ಸ್ವತನೌ ನಿಶಾಂತೆ ಯಥಾವಕಾಶಂ ಪುರುಷಃ ಪರೋ ಭವಾನ್ ಬಿಭರ್ತಿ ಸೋಯಂ ಮಮ ಗರ್ಭಗೋಭೂತ್ ಅಹೋ ದೃಢೋಗಸ್ಯ ವಿಡಂಬನಂ ಮಹತ್. ಸಾಸಿವೆ ಕಾಳಿನಷ್ಟು ಭಾರವನ್ನು ಹೊರೋದಕ್ಕೂ ನಂಗೆ ಶಕ್ತಿ ಇಲ್ಲ. ವಿಶ್ವಂಭರನಾದ ನಿನ್ನನ್ನು ನಾನು ಹೇಗೆ ಧಾರಣ ಮಾಡಿದ್ದೆ ಶ್ರೀಕೃಷ್ಣ? ಪ್ರಳಯ ಕಾಲದಲ್ಲಿ ಹೇಗಿದ್ದೆ ಅಮ್ಮ ನಾನು ಒಂದ ಶ್ರೀಕೃಷ್ಣ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಹೀಗಲ್ಲವ ನೀನಿದ್ದದ್ದು ಸ್ವಾಮಿ. ಆಗ ದೇವರು ಹೇಳ್ತಾರೆ, ಅಮ್ಮ, ಮಕ್ಕಳು ಹುಟ್ಟಿದರೆ ಜಾತಕ ಬರೆಸೋದು ಸಂಪ್ರದಾಯ. ದೊಡ್ಡವರು ಹುಟ್ಟಿದ ಮಗುವೇನೇ ಅಪ್ಪ ಅಮ್ಮನ ಜಾತಕ ಹೇಳತಕ್ಕಂಥ ಮಗು ನಾನು ಬಂದಿದ್ದೀನಿ ನೋಡಮ್ಮ. ಹಿಂದಿನ ಜನ್ಮದಲ್ಲಿ ನೀವಿಬ್ಬರು 12,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದೀರಿ. ತರಿಗೆಲೆ ತಿಂದುಕೊಂಡು ಗಾಳಿ ಕುಡಿದುಕೊಂಡು ದಂಪತಿಗಳು ಒಟ್ಟಿಗೆ ಇದ್ದೀರಿ. ಆದರೆ ವೈರಾಗ್ಯದಿಂದ ಇದ್ದೀರಿ. ನಾನು ಪ್ರಸನ್ನನಾದೆ, ಏನು ಬೇಕು ಅಂತ.
ನಿನ್ನಂಥ ಮಗನಾಗಬೇಕು ಅಂದ್ಬಿಟ್ರಿ, ಮೋಕ್ಷ ಕೇಳಬಾರ್ದಾಗಿತ್ತೇ? ನಿಮ್ಮದೇನೆಲ್ಲ ತಪ್ಪು. ಮೋಹಿತವು ಮಮ ಮಾಯೆಯ, ನನ್ನ ಮಾಯಾ ಮೋಹಿತರಾದಿರಿ. ಪೃಶ್ನಿಗರ್ಭ ಅಂತ ಬಂದೆ, ಆಮೇಲೆ ವಾಮನಾವತಾರ ಮಾಡಿದೆ, ಅದೇ ರೂಪದಿಂದ ಈಗ ಬಂದಿದ್ದೀನಿ ನಿಮಗೆ ನಂಬಿಕೆ ಬರೋದಕ್ಕಾಗಿ. ಕುಚಿದ್ವಾಂ ಪುತ್ರಭಾವೇನ ಬ್ರಹ್ಮಭಾವೇನ ಚಾಸಕೃತ್ ಚಿಂತಯಂತೌ ಕೃತಸ್ನೇಹೌ ಯಾಸ್ಯೇಥೇ ಮದ್ಗತಿಂ ಪರಾಂ. ಕೆಲವು ಕಾಲದಲ್ಲಿ ಪರಮಾತ್ಮ, ಕೆಲವು ಕಾಲದಲ್ಲಿ ಮಗ ಅನ್ನೋ ಈ ಭಾವನಾವನ್ನು ನೀವು ಹೊಂದಿ ಧನ್ಯರಾಗುತ್ತೀರಿ ಎಂಬುದಾಗಿ ಸ್ವಾಮಿ ಹೇಳಿ ಪ್ರಾಕೃತ ಶಿಶುವಿನಂತೆ ಎರಡೇ ಕೈಯನ್ನು ತೋರಿಸುತ್ತಾ ಇದ್ದಾನೆ. ವಸುದೇವರಂದರು, ಶ್ರೀಕೃಷ್ಣ ಯಾಕೆ ಈ ರೂಪ ತಗೊಂಡಿ ಎಂದರು. ಅಮ್ಮ ಹೇಳಿದ್ಲು, ಅದಕ್ಕಾಗಿ ಈ ರೂಪದಿಂದ ಇದ್ದೀನಿ. ಮತ್ತೊಂದು ಕಾರಣ, ನಂದಗೋಪ ಯಶೋಧ ಇಬ್ಬರು ತಪಸ್ಸನ್ನು ಮಾಡಿದ್ದಾರೆ 12,000 ವರ್ಷ ನಿಮ್ಮ ಹಾಗೆ. ಅವರು ಬಾಲಲೀಲೆಗಳನ್ನು ನೋಡಬೇಕು ಅಂತ ಅವರು ತಪಸ್ಸು ಮಾಡಿದ್ದಾರೆ, ಮಗನಾಗಬೇಕು ಅಂತ ನೀವು ತಪಸ್ಸು ಮಾಡಿದ್ದೀರಿ. ಬಾಲಲೀಲೆಗಳನ್ನು ಯಾವಾಗಲೂ 7 ವರ್ಷದ ಒಳಗೆ ತೋರಿಸಿದರೆ ಚೆನ್ನಾಗಿರುತ್ತೆ ಹೊರತು 70 ವರ್ಷದಲ್ಲಿ ಬಾಲಲೀಲೆಗಳನ್ನು ತೋರಿಸಿದರೆ ಚೆನ್ನಾಗಿರೋಲ್ಲ ಅಪ್ಪ. ಆದ್ದರಿಂದ ಹೊರಡೋಣ, ನಡೀರಿ ಅಂದ. ಸ್ವಾಮಿಯ ಮಾತನ್ನು ಕೇಳಿದರು. ಸ್ವಾಮಿ, ಕಂಸ ಬೀಗ ಹಾಕಿ ಬೀಗದ ಕೈಯನ್ನು ಇಟ್ಟುಕೊಂಡಿದ್ದಾನು, ಬೀಗ ತೆಗೆಯೋದಕ್ಕಾಗೋಲ್ಲ ಅಂದಾಗ ಸ್ವಾಮಿ ಅಂತಾನೆ, ನನ್ನ ಕರುಣಾ ವಿಶೇಷ ಒದಗಿದರೆ ಎಂಥೆಂಥ ಬೀಗಗಳನ್ನೆಲ್ಲ ಬೀಗದ ಕೈ ಇಲ್ಲದೇನೆ ತೆಗೆದು ಬಿಡ್ತೀನಿ ನಾನು. ಅಂತರಂಗದ ಕದವನ್ನು ತೆಗೆಯತಕ್ಕ ಭೂಪ ನಾನು. ಆದ್ದರಿಂದ ಹೊರಡ್ರಿ ಅಪ್ಪ ಅಂದಾಗ ಬಾಗಿಲುಗಳೆಲ್ಲ ತೆಕ್ಕೊಂಡು ಬಿಡ್ತು. ಚಂದ್ರವಂಶದಲ್ಲಿ ಅವತಾರ ಮಾಡಿದ್ದರಿಂದ ಚಂದ್ರದೇವರು ಬಂದು ನಮ್ಮ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಅನುಗ್ರಹ ಮಾಡಿದಿ ನೀನು ಅಂತ. ತತಶ್ಚ ಶೌರಿರ್ಭಗವತ್ ಪ್ರಚೋದಿತಃ ಸುತಂ ಸಮಾದಾಯ ಸಸೂತಿಕಾಗ್ರಹಾತ್ ಯದಾ ಬಹಿರ್ಗಂತು ಮಯೇಷ ತರ್ಹ್ಯಜಾಯ ಯೋಗಮಾಯಾ ಜನಿನಂದಜಾಯಯ. ದುರ್ಗಾವತಾರ ಅಲ್ಲಾಗಿದೆ. ಬಲರಾಮದೇವರು ಮೊದಲೇ ಅವತಾರ ಮಾಡಿದ್ದಾರೆ. ಯಶೋಧಾದೇವಿಯರ ಸಮೀಪಕ್ಕೆ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ಮಾರ್ಗದಲ್ಲಿ ಯಮುನಾದೇವಿ ಪ್ರವಾಹ ಬಲವಾಗಿತ್ತು. ದೊಡ್ಡವರು ಮನೆಯಲ್ಲಿದ್ದರೆ ಹೆಣ್ಣು ಮಕ್ಕಳು ಮೃದುವಾಗಿ ನಿಧಾನವಾಗಿ ಮಾತನಾಡಬೇಕು ಅಂತ ಕ್ರಮ. ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲೇನು ಆ ನಿಯಮ ಇಲ್ಲ ಅಂತ ತೋರುತ್ತೆ. ಆದರೆ ಈ ಸಂದರ್ಭದಲ್ಲಿ ಯಮುನಾದೇವಿ ಮಾರ್ಗವನ್ನು ಕೊಟ್ಟಿದ್ದಾಳೆ. ಯಾಕೆ? ಶ್ರೀಕೃಷ್ಣ ಪರಮಾತ್ಮ ಮುಂದೆ ತನ್ನಲ್ಲಿ ಕುಂದಧಾಮ ಕೌತುಕ ವೇಷೋ ಗೋಪಗೋಧನವೃತೋ ಯಮುನಾಯಾಂ ನಂದಸೂನುರನಘೇ ತವ ವತ್ಸೋ ನರ್ಮದಃ ಪ್ರಣಯಿನಾಂ ವಿಜಹಾರ. ಹೀಗೆ ಜಲವಿಹಾರ ಮಾಡುತ್ತಾನೆ ನಮ್ಮ ಸ್ವಾಮಿ ಅನ್ನೋದಕ್ಕಾಗಿ ಸೇವಾ ಮಾಡುವಂತೆ ಮೊದಲೇ ಅವಕಾಶ ಕೊಟ್ಟಳು. ಶೇಷದೇವರು ಬಂದು ಸ್ವಲ್ಪ ಹಿಡಿದಿದ್ದಾರೆ ಛತ್ರಿಯಂತೆ. ನಂದಗೋಕುಲ ಪ್ರವೇಶ ಮಾಡಿದರು ವಸುದೇವರು. ಶ್ರೀಕೃಷ್ಣ ಪರಮಾತ್ಮನನ್ನು ಅಲ್ಲಿ ಮಲಗಿಸಿ ದುರ್ಗಾದೇವಿಯರನ್ನು ಕರೆದುಕೊಂಡು ತಮ್ಮ ಸ್ಥಳಕ್ಕೆ ಬಂದಿದ್ದಾರೆ. ಎಲ್ಲ ಬಾಗಿಲುಗಳು ಮೊದಲದಂತೆ ಹಾಕ್ಕೊಂಡು ಬಿಡ್ತು. ಬಾಲಧ್ವನಿಯನ್ನು ಕೇಳಿ ದೂತರು ಹೋಗಿ ಹೇಳಿದ್ದಾರೆ. ಎಂಥ ಬುದ್ಧಿವಂತರು ನೋಡ್ರಿ ದೂತರು. 7 ಮೈಲಿ ಬಂದು 7 ಮೈಲಿ ಹೋಗಿ 14 ಮೈಲಿ ಒಟ್ಟು ವಸುದೇವರು ಸಂಚಾರ ಮಾಡಿಕೊಂಡು ಬರೋ ತನಕ ಈ ಪ್ರಾರಬ್ಧಗಳೆಲ್ಲ ನಿದ್ರೆ ಮಾಡ್ತಾ ಇವೆ. ಯಾರು? ಕಂಸನ ಭೃತ್ಯರು ಇರಬೇಕು ಅಂಥ ಸೇವಕರು. ಆಗ ಮಗು ಹುಟ್ಟಿತು ಅಂತ ಹೋಗಿ ಹೇಳಿದರು. ಕಂಸ ಬಂದ. ದೇವಕಿ ದೇವಿ ತೊಡೆಯ ಮೇಲೆ ಮಗುವನ್ನು ಮಲಗಿಸಿಕೊಂಡು ಕೇಳುತ್ತಾಳೆ, ಅಣ್ಣ, ಬಹವೋ ಹಿಂಸಿತ ಭ್ರಾತಃ ಶಿಶವಃ ಪಾವಕೋಪಮಾಹ ತ್ವಯಾ ದೈವ ನಿಸೃಷ್ಟೇನ ಪುತ್ರಿಕೈಕಾ ಪ್ರದೀಯತಃ. ಈ ಒಂದು ಮಗುವನ್ನ ನನಗೆ ಕೊಡು ಅಣ್ಣ, ನಿನಗೆ ತಂಗಿ ಅಲ್ಲವೇನು ನಾನು? 6 ಮಕ್ಕಳನ್ನ ಕೊಂದು ಬಿಟ್ಟಿಯಲ್ಲ ಅಂತ ತನ್ನ ಸೆರಗಿನಿಂದ, ಸೀರೆಯ ಸೆರಗಿನಿಂದ ಮಗುವನ್ನು ಮುಚ್ಚಿಕೊಂಡಳು. ಅಯೋಗ್ಯರು ಏನು ಬೇಕಾರು ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಪರೀಕ್ಷಿತ ರಾಜ ಕಂಸ ಬಂದ, ಒಂದಾವರ್ತಿ ಎಳೆದ. ತಾಂಗೃಹೀತ್ವಾ ಚರಣಯೋ ಜಾತ ಮಾತ್ರ ಸುಸುಸುತಃ. ಬಂಡೆಯ ಮೇಲೆ ಹೊಡೆಯಬೇಕು ಅಂತ ಎತ್ತಿದ. ಅಮ್ಮನವರು ಹಾಗೆ ಹಾರಿಬಿಟ್ರು. ಕೆಲವರು ಬಟ್ಟೆ ಒಗೆಯುವ ಕಾಲದಲ್ಲಿ ನದಿ ಒಳಗೆ ಬಟ್ಟೆಯನ್ನ ಎತ್ತಿದಾಗ ನದಿ ಹೊರಟು ಹೋಗುತ್ತೋ ಇಲ್ಲ ಬಟ್ಟೆ. ಅಮ್ಮನವರು ಮೇಲಕ್ಕೆ ಹಾರಿದ್ದಾರೆ. ಅನ್ನುತ್ತಾರೆ, ಕಿಮ್ಮಯ ಹತಯ ಮಂದ ಜಾತಃ ಖಲು ತವಂತಕಃ
ನಿನಗೆ ಶತ್ರು ಉತ್ಪನ್ನನಾಗಿದ್ದಾನೆ ಸ್ವಾಮಿ ಅಂದವರಾಗಿ ಅದೃಶ್ಯರಾಗಿದ್ದಾರೆ. ಕಂಸ ದೇವಕಿ ವಸುದೇವರ ಬಂಧವನ್ನು ಪರಿಹಾರ ಮಾಡಿದ. ಪೂತನಾವನ್ನ ಎಲ್ಲ ಮಕ್ಕಳನ್ನೂ ನಿಗ್ರಹ ಮಾಡೋದಕ್ಕಾಗಿ ಕಳುಹಿಸಿದ್ದಾರೆ. ನಂದಗೋಕುಲದಲ್ಲಿ ನಂದಗೋಪರು ಆ ಮಗುವನ್ನು ನೋಡುತ್ತಾರೆ, ಶ್ರೀಕೃಷ್ಣ ಪರಮಾತ್ಮನನ್ನ. ಒಂದು ಶ್ರೀಕೃಷ್ಣನ ಪಟವನ್ನೋ ವಿಗ್ರಹವನ್ನೋ ಹತ್ತಿರ ಇಟ್ಟುಕೊಂಡು ಮಲಗಿದರೇನೆ ಎಷ್ಟೋ ಆನಂದವಾಗುತ್ತದೆ. ಅಂಥದ್ದರಲ್ಲಿ ಸಚ್ಚಿದಾನಂದ ಮೂರ್ತಿಯಾದ ನಮ್ಮ ಸ್ವಾಮಿ ನಗುತ್ತ ನಗುತ್ತಾ ತಾಯಿ ಹತ್ತಿರ ಮಲಗಿದ್ದಾನೆ. ಆಡಿಸಿದಳು ಯಶೋಧ. ಶ್ರೀ ಪುರಂದರದಾಸರು ಅನ್ನುತ್ತಾ ಇದ್ದಾರೆ, ಅಣೋರಣೀಯನ ಮಹತೋಮಹೀಯನ ವೇದಕ್ಕೆ ಸಿಗದೇ ಇರತಕ್ಕ ನಮ್ಮ ಪ್ರಭುವನ್ನ ತನ್ನ ಮಗ ಅಂತ ಮುದ್ದಾಡ್ತಾ ಇದ್ದಾಳೆ. ಏನು ಧನ್ಯಳು ಯಶೋಧ. ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ದರ್ಶನವಾಗುತ್ತಾ ಇದೆ. ಜಾತಕರ್ಮ ಇತ್ಯಾದಿ ಮಂಗಳ ಕಾರ್ಯಗಳೆಲ್ಲ ಆಗಬೇಕು. ನಂದಗೋಕುಲದಲ್ಲಿ ತುಂಬ ಬಡವರು ಅಂದರೆ 5 ಲಕ್ಷ ಗೋವು ಯಾರ ಮನೆ ಒಳಗೆ ಕರೆಯುತ್ತೋ ಅವರು ತುಂಬ ಬಡವರಂತೆ. ಶ್ರೀಮಂತರು ಇನ್ನು ಹೇಗಿರಬೇಕು. ಮಹಾಲಕ್ಷ್ಮೀ ದೇವಿಯರ ಪ್ರಸಾದ ದೇವರು ಬಂದುಬಿಟ್ಟಿದ್ದಾರೆ, ದಂಪತಿಗಳು ಬಂದುಬಿಟ್ಟಿದ್ದಾರೆ. ಅದನ್ನೇ ಮುಂದೆ ಹೇಳ್ತಾರೆ, ಜಯತಿ ತೇಧಿಕಂ ಜನ್ಮನ ವ್ರಜ ಶ್ರೇಯತ ಇಂದಿರಾ ಸಾಧು ತತ್ರ ಹಿ ಪ್ರಭೋ ತೇ ಜನ್ಮನ ವ್ರಜ ಅಧಿಕಂ ಜಯತಿ. ನಿನ್ನ ಅವತಾರದಿಂದ ನಂದಗೋಕುಲಕ್ಕೆ ದಿವ್ಯವಾದ ಸೌಭಾಗ್ಯ ಬಂದಿದೆಯೋ ಪ್ರಭೋ. ಮಹಾಲಕ್ಷ್ಮಿ ಬಂದ ಮೇಲೆ ಇನ್ನು ಕೇಳತಕ್ಕದ್ದೇನಿದೆ. ಆದ್ದರಿಂದ ಮಹಾಲಕ್ಷ್ಮೀ ದೇವಿಯರು ಪರಮಾತ್ಮ ನಂದಗೋಕುಲದಲ್ಲಿ ಸನ್ನಿಹಿತರಾಗಿದ್ದಾರೆ. ನಂದಗೋಪರು ಪರಮ ಸಂತೋಷದಿಂದ ಜಾತಕರ್ಮಾದಿ ಮಹೋತ್ಸವಗಳನ್ನು ನೆರವೇರಿಸಿದವರಾಗಿ ಕಂಸನಿಗೆ ಕೊಡತಕ್ಕ ಹಾಲು ಮೊಸರು ಬೆಣ್ಣೆ ಕೊಡೋದಕ್ಕಾಗಿ ಹೊರಟಿದ್ದಾರೆ. ವಸುದೇವರ ಭೇಟಿಯಾಯಿತು. ಅಷ್ಟರೊಳಗೆ ಪೂತನ ಬಂದಿದ್ದಾಳೆ. ಶ್ರೀಕೃಷ್ಣ ಪರಮಾತ್ಮನನ್ನ ಆಗತಾನೆ ಎರೆದು ಮಲಗಿಸಿದ್ದಾಳೆ ಯಶೋಧಾದೇವಿ. ರಾಕ್ಷಸರು ಯಾವಾಗಲೂ ಬರೋ ಕಾಲದಲ್ಲಿ ಚಲೋ ರೂಪದಿಂದ ಬರ್ತಾರೆ, ಹೋಗೋ ಕಾಲದಲ್ಲಿ ವಿಕಾರ ರೂಪ. ಶ್ರೀಕೃಷ್ಣ ಪರಮಾತ್ಮನನ್ನ ತೊಡೆಯ ಮೇಲೆ ಎತ್ತಿಕೊಂಡಿದ್ದಾಳೆ. ಸ್ವಾಮಿ ಮೆಲ್ಲಿಗೆ ಕಣ್ಣು ಮುಚ್ಚಿಕೊಂಡ. ಅವಳಿಗೆ ಕಣ್ಣು ಮುಚ್ಚಿಸೋದಕ್ಕೋಸ್ಕರ ಸ್ವಾಮಿ ಇಚ್ಛಾನುಸಾರ ವಿಷವನ್ನು ಕೊಟ್ಟಿದ್ದಾಳೆ ಸ್ವಾಮಿಗೆ. ಇಲ್ಲಿ ಶಾಸ್ತ್ರದ ಅರ್ಥ, ಪೂತನ ಎಂಬತಕ್ಕವಳು ತಾಟಕ, ವಿಷವನ್ನು ಕೊಟ್ಟಳು. ನರನಾರಾಯಣ ದೇವರ ಮಗಳಾಗಿರತಕ್ಕ ಊರ್ವಶಿ ಎಂಬತಕ್ಕವಳು ದಿವ್ಯವಾಗಿರತಕ್ಕ ಅಮೃತವನ್ನು ಕ್ಷೀರವನ್ನು ಕೊಟ್ಟಿದ್ದಾಳೆ. ಸ್ವಾಮಿ ಅದನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಿದ. ಯಾವಾಗ ದೇವರು ಹಾಲನ್ನು ಕುಡಿಯುತ್ತಾ ಇದ್ದಾರೋ, ಪ್ರಾಣದೇವರು ಪೂತನ ದೇಹದಲ್ಲಿದ್ದವರು ನಮ್ಮ ದೇವರು ಯಾವ ರೀತಿಯಾಗಿ ಹಾಲು ಕುಡಿಯುತ್ತಾರೆ ನೋಡೋಣ ಅಂತ ಹೊರಗಡೆ ಬಂದರು. ಅರ್ಥವಾಯ್ತಲ್ಲ, ಪೂತನ ಪ್ರಾಣ ಬಿಟ್ಟಳು ಅಂತ ಅರ್ಥ. ಪೂತನ ದೇಹ ದೊಡ್ಡ ಆಕಾರವಾಗಿ ಬಿದ್ದಿದೆ. ಒಂದು ಅನುಕೂಲ ಮಾಡಿಕೊಂಡಳು. ಕಟ್ಟಿಗೆ ತಂದು ಇವಳನ್ನು ಸುಡಬೇಕಾದರೆ ಕಷ್ಟಪಡಬಾರದು ಯಾರುವೆ ಅಂತ ಮರಗಳ ಮೇಲೆ ಕೈಯನ್ನು ಇಟ್ಟುಬಿಟ್ಟಿದ್ದಾಳೆ. ಆ ಮರಗಳೆಲ್ಲವೂ ಇವಳ ಮೈ ಮೇಲೆ ಕಟ್ಟಿಗೆ ಪೂರ್ತಿ ಭರ್ತಿಯಾಗಿಬಿಡ್ತು. ಪರ್ವತಾಕಾರವಾಗಿದೆ, ವಿಕಾರವಾದ ರೂಪ. ಒಂದು ಕೈಯನ್ನು ಹೀಗೆ ಅಡ್ಡ ಕಟ್ಟಿದ್ದಾಳೆ. ಯಮುನಾ ನದಿಯೇ ನಿಂತೋಯ್ತಂತೆ ಪ್ರವಾಹ. ಪರಮಾತ್ಮನ ಸಂಕಲ್ಪಾನುಸಾರ ಶ್ರೀಕೃಷ್ಣನಿಗೆ ಎಲ್ಲರೂ ರಕ್ಷಾವನ್ನು ಮಾಡ್ತಾ ಇದ್ದಾರೆ. ಬಾಲಗ್ರಹ ಎಲ್ಲಿ ಹಿಡಿಯಿತ್ತು ಕೃಷ್ಣನಿಗೆ ಅಂತ. ಅವ್ಯಾದ ಜೊಂಘ್ರಿ ಮಣಿಮಾನ ತವ ಜನ್ಮಥೋರು ಯಜ್ಞೋಚ್ಯುತಃ ಕಡಿತಟಂ ಜಠರಂ ಹಯಾಸ್ಯ ಹೃತ್ಕೇಶವಸ್ತುರೈಶೈನಸ್ತು ಕಂಠಂ ವಿಷ್ಣುರ್ಭುಜಂ ಮುಖಮರುಕ್ರಮೈಶ್ವರಃ ಕಂ. ಇದೆಲ್ಲ ಆದ ಮೇಲೆ ಶ್ರೀಕೃಷ್ಣರಾಮರಿಬ್ಬರು ನಂದಗೋಕುಲದಲ್ಲಿ ಆಟವಾಡ್ತಾ ಒಬ್ಬೊಬ್ಬರ ಮನೆಯೊಳಗೆ ಒಂದೊಂದು ಚೇಷ್ಟೆಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಯಶೋಧಾದೇವಿಯ ಮುಂದೆ ಬಂದು ಹೇಳ್ತಾರೆ. 1,000 ಜನ ಬಂದರು. ಅದರೊಳಗೆ ಒಬ್ಬಳು ಪ್ರಧಾನವಾಗಿ ಬಂದಳು. ಅಮ್ಮ, ನಿಮ್ಮ ಕೃಷ್ಣ ಪರಮಾತ್ಮ ನಮ್ಮ ಮನೆಗೆ ಬಂದು ಚೇಷ್ಟೆ ಮಾಡಿದ. ಏನು ಮಾಡಿದ? ವತ್ಸಾನ್ ಮುಂಚನ್ ಕ್ವಚಿದ ಸಮಯಾನ್, ಕರುಗಳನ್ನು ಅಸಮಯದಲ್ಲಿ ಬಂದು ಬಿಚ್ಚಿ ಬಿಡ್ತಾನೆ. ಒಂದೇಟು ಹಾಕಿಬಿಡ್ರಿ, ನಾಳೆಯಿಂದ ಬರೋದೇ ಇಲ್ಲ. ಬ್ರಾಹ್ಮಣರು, ಗೋವು, ಮಕ್ಕಳು ಬಂದಾಗ ಆದರ ಮಾಡಿದರೆ ಬರ್ತಾರೆ, ಅನಾದರ ಮಾಡಿದರೆ ಬರೋದಿಲ್ಲ. ಅವಳು ಹೇಳಿದ್ಲು, ಹೊಡೆಯೋದಕ್ಕೇನೋ ಕೈಯನ್ನು ಎತ್ತಿದೆ ಅಮ್ಮ. ನಿನ್ನ ಮಗನ ಮುದ್ದು ಮುಖವನ್ನು ನಾನು ನೋಡಿದ ಮಾತ್ರದಲ್ಲೇ ಒಂದು ಕೈ ಎತ್ತಿತ್ತಲ್ಲ ಹೊಡೆಯೋದಕ್ಕೆ, ಇನ್ನೊಂದು ಕೈ ತಾನಾಗಿ ಹೋಗಿ ಸೇರ್ಕೊಂಡು ಬಿಡ್ತು ಅದಕ್ಕೆ. ಓ ಇಂದ ನಮಸ್ಕಾರ ಅಂತಂದುಬಿಟ್ಟು. ಆಗ ಯಶೋಧ ಹೇಳಿಕೊಟ್ಲು, ನೋಡಿದರೆ ನಮಸ್ಕಾರ ಮಾಡೋ ಬುದ್ಧಿ ಬರೋಲ್ಲ, ನೋಡಲೇಬೇಡ, ದೂರದಿಂದ ಕಟ್ಟಿಗೆ ತೆಗೆದು ಎಸ್ತು ಬಿಡು,
ಮಡಿಲಿದ್ದಾಗ ಹೊಡಿತಾರಲ್ಲ ಮಕ್ಕಳಿಗೆ ಕೆಲವರು, ಆ ರೀತಿ ಹೊಡೆದು ಬಿಡು ಅಂದಾಗ ಸರಿ ಎಂದಲು. ಮರುದಿವಸ ಕೃಷ್ಣನಿಗೆ ಹೊಡೆಯಬೇಕು ಅಂತ ಸಿದ್ಧಳಾಗಿದ್ದಾಳೆ. ವಾದಿರಾಜ ಸ್ವಾಮಿಗಳವರು ಬಹುಪ್ರಕಾರ 1000 ಪ್ರಕಾರ ಕೃಷ್ಣ ಲೀಲಾಗಳನ್ನು ವರ್ಣನೆ ಮಾಡಿದ್ದಾರೆ. ಕೆಲವನ್ನು ಮಾತ್ರ ಈಗ ಹೇಳ್ತಾ ಇದೆ. ಸ್ವಾಮಿ ಬಂದ. ಬರೋ ಕಾಲದಲ್ಲಿ ತಾಯಿ ಹೇಳಿದ್ದ, ಅಮ್ಮ ಇವತ್ತು ಅವ್ರ ಮನೆಗೆ ಹೋಗ್ತೀನಿ, ನೀನೇನು ಹೇಳಿದ್ಯಲ್ಲ, ನೋಡಿದರೆ ಹೊಡೆಯೋದಕ್ಕೆ ಮನಸ್ಸು ಬರೋಲ್ಲ, ನೋಡಲೇ ಬೇಡ, ದೂರದಿಂದ ಎಷ್ಟು ಬಿಡು ಅಂತ ಹೇಳಿದ್ಯಲ್ಲ, ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನೀನೇ ನೋಡೋಂತಿ, ಸಿದ್ಧವಾಗಿರು, ನಾ ಬಂದು ಕರ್ಕೊಂಡು ಹೋಗ್ತೀನಿ ಎಂದ ಸ್ವಾಮಿ. ಬಂದ. ಬಾಪ್ಪ, ಗೋಪಿ ಯಶೋಧಾದೇವಿಯ ಮಾತಿನಂತೆ ಗೋಪಿದೇವಿ ಕೇಳ್ತಾಳೆ, ಬಾರೋ ಬಾ ಕೃಷ್ಣ, ಬಾಪ್ಪ, 3 ಆವೃತ್ತಿ ಬಾ 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 ಅಂತ ಹಲ್ಬುಡಿ ಕಚ್ಚಿ ಕೋಪದಿಂದ ತಾಯಿಯರು ಕರೆಯುವಂತೆ, ಬಾಪ್ಪ ದೇವರನ್ನು ಕರೆಯಬೇಕಾದರೆ ಬಾರು ಮನೆಗೆ ಗೋವಿಂದ, ನಿನ್ನಂಗ್ರಿ ಕಮಲವ ತೋರು ಎನಗೆ ಮುಕುಂದ, ನಲಿದಾಡು ಮನದಲ್ಲಿ ಮಾರಪಿತ ಆನಂದ, ನಂದನ್ನ ಕಂದ. ಹೀಗೆ ಕರೆದು ನೋಡೋದಯದಿಂದನ್ನ ನೋಡೋದಯದಿಂದನ್ನ ಕರಬದು ಮಶಿರದಲ್ಲಿ ನೀಡೋ ಭಕ್ತ ಪ್ರಸನ್ನ. ಇಷ್ಟು ಪ್ರೀತಿಯಿಂದ ಶ್ರೀಪಾದರಾಜರು ಕರೆದದ್ದಕ್ಕೆ ಪ್ರಾಣಪತಿ ಹೃದಯಾಬ್ಜ ಮಂಟಪ ಸ್ಥಾನದೊಳಗೆ ಅಭಿವ್ಯಾಪ್ತ ಚಿನ್ಮಯ ಧ್ಯಾನಗೋಚರನಾಗಿ ಕಣ್ಣಿಗೆ ಕಾಣಿಸುತ್ತಾ ಶ್ರೀರಂಗವಿಠಲ ಅಂದಿದ್ದಾರೆ. ಇವಳು ಕೋಪದಿಂದ ಕರೆದಳು. ಸ್ವಾಮಿ ಬಂದು ನಿಂತ. ನಿಂತಿದ್ದೇ ಸರಿ ಅಂತ ಕಟ್ಟಿಗೆ ತೆಗೆದು ಎಸ್ಲು. ಕೃಷ್ಣ ಅಲ್ಲಿಲ್ವೇ ಇಲ್ಲ. ತಾಯಿ ಹತ್ರ ಬಂದ, ಅಮ್ಮ ಅಮ್ಮ ಅವರ ಮನೆಯೊಳಗೊಂದು ಸ್ವಾರಸ್ಯ ನಡೆದಿದೆ, ಬಾ ನ ತಾಯಿ. ಏನು? ಆ ಹೊತ್ತಿಗೆ ಸರಿಯಾಗಿ ಅವರ ಯಜಮಾನರು ಬಂದಿದ್ದಾರೆ. ಅದಕ್ಕೆ ಮಕ್ಕಳ ಮನೆಗೆ ಹೋಗಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಮಕ್ಕಳೇನೋ ಚೇಷ್ಟೆ ಮಾಡುತ್ತವೆ, ಅದರ ಸ್ವಭಾವ. ನಾವು ಮಕ್ಕಳಾದಾಗ ಮಾಡಿದ್ವಲ್ಲ. ಇವರು ಬಾ ನಿನ್ನ ಕಾಲು ಮುರಿದು ಬಿಡ್ತೀನಿ ಅಂತ ಮಕ್ಕಳನ್ನ ಬೈತಾ ಕಟ್ಟಿಗೆಯೋ ಸೌಟೋ ಏನೋ ತರ್ತಾರೆ. ಅಷ್ಟೊತ್ತಿಗೆ ಸರಿಯಾಗಿ ಅಳೆಯಂದರು ಬರ್ತಾರೆ. ಏನು ಭಾಗ್ಯ ವಿಶೇಷ ಅವರದ್ದು ನೋಡ್ರಿ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ತಾಯಿ ಹತ್ರ ಬಂದ. ತಾಯಿನ ಕರ್ಕೊಂಡ ಹೊರಟ. ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ ನೋಡ್ತಾ ಇದ್ದ. ನಮ್ಮ ಅಮ್ಮ ಅಲ್ಲಿ ನೋಡು, ಏಟು ಬಿದ್ದಿದ್ದು ಯಾರಿಗೆ ಗೊತ್ತೇನು? ಅವ್ರ ಯಜಮಾನರಿಗೆ ಕಟ್ಟಿಗೆಯಿಂದ ಹೊಡೆಯತಕ್ಕವಳು ನನಗೆ ಬಿಡ್ತಾಳೆ ನಮ್ಮ, ಸುಳ್ಳು ಸುಳ್ಳು ಹೇಳ್ತಾ ಇದ್ದಾಳೆ ನೋಡು, ನಾನೇನು ಚೇಷ್ಟೆ ಮಾಡಲಿಲ್ಲ. ಆ ಯಜಮಾನರಂದ್ರು, ಪಾಪ ಬೇಗ ಅಡಿಗೆ ಆಗಲಿ ಅಂತ ಹೇಳಿದ್ರು ಏನೋ, ಯಾವ ಕೋಪವೋ. ಹೆಣ್ಣು ಮಕ್ಕಳಲ್ಲಿ ದೊಡ್ಡ ಗುಣ ಏನು ಅಂದರೆ, ಯಾವತ್ತೋ ಯಾರಾದರೂ ಯಜಮಾನರು ಒಂದು ಮಾತು ಆಡಿಬಿಟ್ಟಿದ್ದರೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸ್ವಲ್ಪ ಸಮಯದಲ್ಲಿ ಉಪಯೋಗಿಸಿ ಮೇಲಿಂದ ಪಾತ್ರೆ ಎತ್ತಾಕಿಬಿಡೋದು ಅವ್ರ ತಲೆ ಮೇಲೆ. ಅಯ್ಯೋ ಅನ್ಯಾಯವಾಗಿ ಬಿತ್ತಲ್ಲ, ಏನು ಮಾಡೋಣ ಅನ್ನೋಣ. ಇದೆಲ್ಲ ಪೂರ್ವಕಾಲದ ಹೆಣ್ಣು ಮಕ್ಕಳಿಗೆ ಸ್ವಾಭಾವಿಕವಾದ ಗುಣ. ಈಗಿನ ಕಾಲದ ಹುಡುಗರುಗಳಿಗೆ ಹೇಳಬೇಕಾಗಿಲ್ಲ, ಎದುರಿಗೆ ಹೊಡೆದು ಬಿಡ್ತಾರೆ ನಿರಾತಂಕ. ಕಾರಣ ಸಲಿಗೆ ಅಷ್ಟು ಕೊಟ್ಟಿರ್ತಾರೆ. ಅದರಲ್ಲೂ ವ್ಯಾಪಾರಕ್ಕೆ ಹೊರಡ್ತಾರೆ ಅಂಗಡಿಗೆ. ಯಜಮಾನರು ಸಾಮಾನು ಹೊತ್ಕೊಂಡ್ಬರ್ಬೇಕು, ಇವರು ವ್ಯಾಪಾರ ಮಾಡಬೇಕು. ಈ ಭಾಗ್ಯ ಲೋಕದಲ್ಲಿ ಸಾಮಾನ್ಯ ಹುಡುಗರುಗಳಿಗೆಲ್ಲ ಬಂದಿರುತ್ತೆ. ಯಶೋಧಾದೇವಿ ಹತ್ರ ಶ್ರೀಕೃಷ್ಣ ಪರಮಾತ್ಮ ಬಂದ. ಅಮ್ಮ ಬೇಗ ಬಾ ಅಮ್ಮ, ಇನ್ನೊಂದು ಮನೆಗೆ ಹೋಗೋಣ ಅಂದ. ಅವತ್ತೇನಾಗಿದೆ, ಅವರ ಮನೆ ಒಳಗೆ ಶ್ರೀಕೃಷ್ಣ ಪರಮಾತ್ಮ ಇವತ್ತು ಬಂದರೆ, ಇವತ್ತು ಊಟ 12 ಗಂಟೆಗೆ ಆಗೋಲ್ಲ, ಸಾಯಂಕಾಲ 6 ಗಂಟೆಗೆ ಊಟ ಅಂತ ಹೇಳಿಬಿಡಮ್ಮ, ಆಗ ನಮ್ಮ ಮಗು ಹೊರಟೋಗುತ್ತೆ ಕೃಷ್ಣ ಅಂತ ಹೇಳಿಕೊಟ್ಲು ಯಶೋಧ. ಅದಕ್ಕೇನು ಮಾಡಬೇಕು ಅಂದ್ಲು. ಏನಿಲ್ಲ, ಒಂದು 50 ರೂಪಾಯಿ ಖರ್ಚು ಮಾಡು, ಮಾವಿನ ಸೊಪ್ಪು, ಬಾಳೆಕಂಬ, ರಂಗೋಲೆ ಎಲ್ಲ ಅಲಂಕಾರ ಮಾಡಿಬಿಡು. ಹಬ್ಬದ ದಿವಸ ಊಟ ಹೊತ್ತಾಗುತ್ತೆ ಅಂದರೆ ಕೃಷ್ಣ ಬರೋಲ್ಲ, ಸಾಯಂಕಾಲ ಆದರೆ ಬರ್ತಾನೆ ಅಂತಂದ್ಲು. ಸುಮ್ಮನೆ ಇರಬೇಕೋ ಇಲ್ಲೋ ಸ್ವಾಮಿ. ಬಂದ. ಅಮ್ಮ ಏನಿವತ್ತು ನಿಮ್ಮನಲ್ಲಿ ಹಬ್ಬ? ಕೃಷ್ಣ ಬರದೇ ಇರೋದಕ್ಕೆ ಹಬ್ಬವೋ, ಕೃಷ್ಣ ಬರೋದಕ್ಕೆ ಹಬ್ಬವೋ? ಮನೆ ಯಾವುದು? ದೇಹ. ಕೃಷ್ಣ ಯಾರು? ಭಗವಂತ. ಭಗವಂತ ಒಳಗಡೆ ಇದ್ದರೆ ಹಬ್ಬ ಹೊರತಾಗಿ ದೇಹಕ್ಕೆ, ಆ ಭಗವಂತ ಹೃದಯದಿಂದ ಹೊರಟೋದ ಮೇಲೆ ಹಬ್ಬ ಏನು ನಡೆಯುತ್ತೆ? ಪರಿಸರ ನೀನಿರೆ ಹರಿತಾನಿರುವನು, ಇರದಿರೆ ತಾನಿರನು, ಕರ್ಣ ನಿಯಾಮಕ ಸುರರ ಗುರುವೆ ನೀ ಕರುಣಿಸುವ ಮುಖ್ಯ ಪ್ರಾಣ. ಸರಿ ಅಂದ, ಹೊರಟ. ಓ ಸದ್ಯ ಇವತ್ತು ನಮ್ಮ ಕೃಷ್ಣ ಬರಲಿಲ್ಲ. ಮಾವಿನ ಸೊಪ್ಪು, ಬಾಳೆಕಂಬ ಇದೆಲ್ಲ ನೋಡಿದ, ಹಬ್ಬ ಅಂತ ಹೇಳಿಬಿಟ್ವು, ಹೊರಟೋದ ಅಂತ ಧೈರ್ಯವಾಗಿ ಯಶೋಧಾದೇವಿ ಹೇಳಿಕೊಟ್ಟ ಗೋಪಿಕಾಸ್ತ್ರೀ ಸುಮ್ಮನೆ ನಗುತ್ತಾ ಕೂತಿದ್ದಾಳೆ ಮನೆ ಒಳಗೆ. ಅಮ್ಮ ಇವತ್ತು ಸುಖವಾಗಿರ್ತೀನಿ, ನಮ್ಮ ಕೃಷ್ಣ ಬರಲಿಲ್ಲ ಅಂತ. ಬಂದ. ಬಲರಾಮ ನೋಡ್ಕೊಂಡು ಬಾ, ಏನಾಗ್ತಾ ಇದೆ ಅವ್ರ ಮನೆ ಒಳಗೆ. 2500 ಹುಡುಗರನ್ನು ಕರ್ಕೊಂಡು ಬಂದ.
ಎಲ್ಲ ಕೂಡ್ರ ಹುಡುಗರ, ಅಮ್ಮ ಇವತ್ತೇನು ಹಬ್ಬ? ದೇವರ ಪೂಜಾ. ಯಾರು ಮಾಡೋರು? ಅರ್ಚಕರು. ಆಚಾರ್ಯರು ಬರಬೇಕೇನು? ಬಲರಾಮ, ಸರ್ವೋತ್ತಮನಾದ ನಾನು ಬಂದಿರೋ ಕಾಲಕ್ಕೆ ಇವರ ಮನೆಯೊಳಗೆ ಇನ್ಯಾರೋ ಅರ್ಚಕರು ಬರ್ತಾರಂತೆ ನೋಡಪ್ಪ ಅಂದ ಬಾಲಲೀಲೆಯಲ್ಲಿ. ಅರ್ಚಕರ ಮನೆಗೆ ಹೋದ. ಆಚಾರ್ಯರೇ, ಇವತ್ತು ಅವರ ಮನೆಯೊಳಗೆ ಹಬ್ಬ ಇಲ್ವಂತೆ, ನೀವು ಹೋಗ್ಬೇಕಾಗಿಲ್ವಂತೆ ಅಂದ್ಬಿಟ್ಟ. ತಾಯಿ ಹತ್ರ ಬಂದ, ಅಮ್ಮ ಅರ್ಚಕರಿಗೆ ಅವ್ರ ಮನೆಗೆ ಹೋಗೋದಕ್ಕೇನು ಅಸಂದರ್ಭವಂತೆ, ನಾನೇ ಹೋಗಿ ಪೂಜೆ ಮಾಡ್ತೀನಿ ಇಂದ. ಪಾದರಾಜ ಸ್ವಾಮಿಗಳವರು ಎದುರಿಗೆ ಬರ್ತಾ ಇದ್ರು. ಕೃಷ್ಣ, ಏನು ಮಾಡ್ತಾ ಇದ್ದಿ? ಪೂಜೆಗೆ ಹೋಗ್ತಾ ಇದ್ದೀನಿ. ಮುಂಜೆ ಆಗಿಲ್ವಲ್ಲೋ? ಮದುವೆ ಆಗಿದೆಯಲ್ಲ, ಏನು ಚಿಂತೆ ಇಲ್ಲ ಅಂದ ಕೃಷ್ಣ. ಪೂಜೆಗೆ ಹೋಗಬೇಕಾದ್ರೆ ಲಕ್ಷಣ ಇರಬೇಕು. ಪ್ರಗೃಹ್ಯ ಘಂಟಾಂ ರುಕ್ಮಿಣೀಶ್ ವಿಜಯ, ಅದು ಕೇಳಬೇಕಾದ್ದು ಭಕ್ತರೆಲ್ಲ. ಬಹಳ ಲೀಲಾವಿಶೇಷವನ್ನು ವರ್ಣನೆ ಮಾಡ್ತಾರೆ. ಒಂದು ಕೈ ಒಳಗೆ ಘಂಟೆ, ಒಂದು ಕೈ ಒಳಗೆ ಪಾತ್ರೆ ತಗೊಂಡ. ಕೆಲವರ ಮನೆಗೆ ದೇವರ ಪೆಟ್ಟಿಗೆ ಕೂಡ ತಗೊಂಡು ಹೋಗಬೇಕು, ಅದೂ ಇರೋಲ್ಲ ದೇವರ ಮನೆಯಲ್ಲಿ. ಕಾರಣ ಅವರ ಮನೆ ಪುಣ್ಯ ವಿಶೇಷ, ಅದು ಆ ದೇವರ ಅದೃಷ್ಟವೋ ಏನು. ಸ್ವಾಮಿ ಬಂದ, ಸರಿ ಅಂದ. ಕೆಲವರಿಗೆ ಮಂತ್ರಕ್ಕಿಂತ ತಂತ್ರವೇ ಹೆಚ್ಚಾಗಿರುತ್ತೆ. ಎಲ್ಲ ಇಟ್ಟಿದ್ದೀರಾ? ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಎಲ್ಲ ಇಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಾನೆ. ಕೃಷ್ಣ, ಏನು ಮಾಡ್ತೀಯೋ? ಪೂಜೆ ಮಾಡ್ತೀನಿ. ನೋಡ್ರಿ, ನನ್ನೊಬ್ಬನಿಗೆ ಅನ್ನ ಹಾಕಬಾರದು ಅಂತ ನೀವು ಮಾಡಿದ್ದಕ್ಕೆ ನಂದಗೋಕುಲದಲ್ಲಿ ಎಷ್ಟು ಲಕ್ಷ ಜನಗಳಿದ್ದಾರೆ, ಎಲ್ಲರನ್ನೂ ಊಟಕ್ಕೆ ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ಟ ಉದ್ಧವರ ಮೂಲಕ. ಎಲ್ಲರೂ ಬಂದ್ಬಿಟ್ರು. ಇವತ್ತು ನಾನು ಮಾಡತಕ್ಕ ಪೂಜಾ ಯಾರೂ ಮಾಡಿರಬಾರದು, ಅಂತಹ ಪೂಜೆ ಪ್ರಾರಂಭ ಮಾಡ್ತೀನಿ ಇಂದ ಶ್ರೀಕೃಷ್ಣ. ಕೂತ, ದೇವರ ಪೆಟ್ಟಿಗೆ ಎಲ್ಲ ತೆಗೆದ, ಸಾಲಿಗ್ರಾಮವನ್ನು ತಟ್ಟೆ ಒಳಗಿಟ್ಟ. ಕೃಷ್ಣ, ಏನು ಮಾಡ್ತಿ? ಆಪ್ಯಾಯ ಸ್ವತಮೇತುತೆ, ಎಲ್ಲ ನೋಡ್ತಾ ಇರ್ರಿ ಇಂದ. ಆ ಪಾತ್ರೆಯಲ್ಲಿ ಹಾಲಿತ್ತಲ್ಲ, ಅರ್ಧ ಅಭಿಷೇಕ ಮಾಡಿದ, ಇನ್ನರ್ಧ ತಾನು ಕುಡಿದು ಬಿಟ್ಟ. ಆ ಮನೆಯವರು ಹೇಳ್ತಾರೆ, ದೇವರಿಗಿಟ್ಟಿದ್ವು ಕೃಷ್ಣ, ಇದನ್ನ ನೀನ್ ಯಾಕೋ? ಇದಂ ಹಿ ದೇವಸ್ಯ ಸಮರ್ಹಣಾರ್ಹಂ ಇತೀರಿತೇ, ನೀನ್ ಯಾಕಪ್ಪ ತಗೊಂಡಿ ಕೃಷ್ಣ ಅಂದಾಗ ಸ್ವಾಮಿ ಅಂದ, ತರಿಹಿ ಕೋಪ 3 ಜನಕ್ಕೆ ಬರದೆ ನೋಡ್ಕೋಬೇಕು. ಅರ್ಚಕರಿಗೆ, ಪುರೋಹಿತರಿಗೆ, ಅಡಿಗೆಯವರಿಗೆ. ಅಡಿಗೆಯವರಿಗೆ ಏನಾದರೂ ಕೋಪದಿಂದ ಮಾತನಾಡಿದರೆ ಅರ್ಧ ಬಿಟ್ಟು ಹೊರಟೋಗ್ತಾರೆ, ಗತಿ ಏನಾಗಬೇಕು? ಪುರೋಹಿತರಿಗೆ ಏನಾದರೂ ಕಠಿಣವಾಗಿ ಮಾತಾಡಿದರೆ ಮಂಗಳಸೂತ್ರ ಕಟ್ಟಿಸ್ತಾ ಇರ್ತಾರೆ, ಬಿಟ್ಟು ಹೊರಟೋಗ್ತಾರೆ, ಮುಂದೆ ಗತಿ ಏನು? ಪೂಜೆ ಮಾಡತಕ್ಕ ಆಚಾರ್ಯರಿಂದ ಏನಾದರೂ ಕಠಿಣವಾಗಿ ಮಾತಾಡಿದ್ರೆ ದೇವರ ಪೆಟ್ಟಿಗೆ ಅಲ್ಲೇ ಇಡ್ತಾರೆ, ಸಾಲಿಗ್ರಾಮ ತಟ್ಟೆ ಒಳಗೆ ಇರುತ್ತೆ, ಬಿಟ್ಟು ಹೊರಟೋಗ್ತಾರೆ. ಪಾಪ ಅವರ ಮನೆ ಒಳಗೆ ದೇವರ ಪೂಜೆ ಮಾಡೋದು ವರ್ಷಕ್ಕೊಂದು ಆವೃತ್ತಿಯೋ 2 ಆವೃತ್ತಿಯೋ, ದಕ್ಷಿಣಾಯಣಕ್ಕೊಂದು ಆವೃತ್ತಿ, ಉತ್ತರಾಯಣಕ್ಕೊಂದು ಆವೃತ್ತಿ. ಹೀಗಿದ್ದಾಗ ಕೋಪ ಬರೋ ಹಾಗೆ ಮಾಡಬಾರದು. ತರ್ಹಿ ಅಹಮೇವ ದೇವಃ, ಶ್ರೀ ವಾದಿರಾಜರು ವರ್ಣನೆ ಮಾಡುತ್ತಾರೆ. ಕೃಷ್ಣ, ನೀ ಮಾಡಿದ್ದೇ ಸರಿಯೋ ಸ್ವಾಮಿ. ಏನಮ್ಮ, ನೀವು ಹಾಲು ಮೊಸರು ಎಲ್ಲ ಇಟ್ಟಿದ್ದು ಯಾರಿಗೆ? ದೇವರಿಗಷ್ಟೇ. ನಾನೇ ದೇವರು ಅಂದ. ದೇವರು ಮಾತ್ರ ನಾನೇ ದೇವರು ಅನ್ನಬಹುದು. ಅಲ್ಲ, ಅರ್ಚಕರು ಹೇಳ್ತಾ ಇರಲಿಲ್ವಲ್ಲ, ಅವರು ದೇವರಲ್ಲ. ಹಾಗಾದ್ರೆ ನಾಳೆಯಿಂದ ಪ್ರತಿಯೊಬ್ಬ ಅರ್ಚಕರು ದೇವ್ರ ಪೂಜೆ ಮಾಡೋರೆಲ್ಲ ಆಪ್ಯಾಯ ಸ್ವತಮೇದುತೆ, ಹಾಲು ಮೊಸರು ಎಲ್ಲ ತಾವೇ ಕುಡಿಬೇಕು. ಕುಡಿದು ಬಿಟ್ಟು ಕೊನೆಗೆ ಮಂಗಳಾರತಿ ಯಾರಿಗೆ ಅಂದರೆ ತಮಗೆ ತಾವೇ ಮಖಕ್ಕೆ ಮಂಗಳಾರತಿ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ದೇವರು ಈ ಮಾತನ್ನು ಹೇಳಿ ವಿನೋದವಾಗಿ ಕಾರ್ಯವನ್ನು ಮಾಡಿದ್ದಾನೆ ಸ್ವಾಮಿ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಮೃಷ್ಟಾನ್ನ ಭೋಜನ ಮಾಡಿಸಿದ. ಲಕ್ಷ್ಮೀದೇವಿಯರು ದೇವರ ನೈವೇದ್ಯಕ್ಕೆ ಇಟ್ಟಿದ್ದಾರೆ. ಆ ಮನೆಯವರೆಲ್ಲ ಅಂದರು, ನಾಳೆಯಿಂದ ನೀನೇ ಪೂಜೆ ಮಾಡಿಬಿಡಪ್ಪ, ನಮ್ಮ ಮನೇಲಿ ಸದ್ಯ ಪ್ರಸಾದವಾರು ಸಿಗುತ್ತೆ ನಮಗೆಲ್ಲ ಅಂದರು. ಸ್ವಾಮಿ ಅಂದ, ಅದಕ್ಕಾಗಿ ನಾನು ಬರೋಲ್ಲ, ನಿಮಗೆ ನನ್ನ ಮಹಿಮೆಯನ್ನು ತೋರಿಸಿದ್ದೀನಿ ಅಂತ ಹೇಳಿ ಪ್ರಯಾಣ ಮಾಡಿದ್ದಾನೆ. ಹೀಗೆ ಬಾಲಲೀಲೆಗಳಿಂದ ಸಜ್ಜನರನ್ನು ಸಂತೋಷಪಡಿಸಿದ ಪ್ರಭು ಮಣ್ಣನ್ನು ಬಾಯಲ್ಲಿ ಹಾಕ್ಕೊಂಡ ಅಂತ ಹುಡುಗರು ಬಂದು ಹೇಳ್ತಾ ಇದ್ದಾರೆ. ಯಶೋಧಾದೇವಿ ಕೃಷ್ಣನನ್ನ ಕೈ ಹಿಡ್ಕೊಂಡ್ಳು. ಕೃಷ್ಣ, ಯಾಕೆ ಮಣ್ಣು ತಿಂದಿ? ಅಮ್ಮ, ನಾನು ತಿನ್ನಲಿಲ್ಲ. ಕಸ್ಮಾನ್ ಮೃತಮದೀನಾತ್ಮನ್ ಭವಾನ್ ಭಕ್ಷಿತವಾಂದ್ರ, ಮಣ್ಣು ತಿಂದದ್ದು ನಾನಲ್ಲ ಅಮ್ಮ. ಎಲ್ಲ ಹೇಳ್ತಾರಲ್ಲೋ, ಎಲ್ಲ ಸುಳ್ಳು ಹೇಳ್ತಾರಮ್ಮ. ನಿಮ್ಮ ಅಣ್ಣ ಹೇಳ್ತಾ ಇದ್ದಾನಲ್ಲೋ. ಅಮ್ಮ ಅಮ್ಮ, ಅವನಿಗೆ 2 ನಾಲಿಗೆ ಅಮ್ಮ. ಶೇಷೋಹೋ ಲಕ್ಷ್ಮಣ ಉಚ್ಯತೆ, ಶೇಷದೇವರು ಬಲರಾಮದೇವರಲ್ಲವ. ಆದ್ದರಿಂದ ನಿಜವಾಗಿದ್ದರೆ ನೋಡಿಬಿಡು, ತೆಗಿ ಬಾಯನ್ನ ಅಂದ್ಲು. ನೋಡೋದಕ್ಕೆ ಸಿದ್ಧಳಾಗಿದ್ದರೆ ಬಾಯಿ ತೆಗಿತೀನಿ, ತೆಗೆದ.
ಅಸ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಶ್ರೀಪದಾದಿನಾರಾಯಣಸ್ಯ ಅತಳ ವಿತಲ ಸುತಲ ತಲ ಅತಲ ರಸಾತಲ ಮಹಾತಲ ಪಾತಾಳಾದಿ 7 ಲೋಕಗಳು, ಭೂರ್ಲೋಕ ಭೌರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಇಷ್ಟರನ್ನು ನೋಡ್ತಾ ಇದ್ದಾಳೆ. ನನ್ನ ಮಗನಲ್ಲ ಈ ಶ್ರೀಕೃಷ್ಣ, ಸಾಕ್ಷಾತ್ ಪರಬ್ರಹ್ಮ ಅನ್ನೋ ಜ್ಞಾನ ಬಂದಿದೆ. ಆಗ ನಮ್ಮ ಸ್ವಾಮಿ ಅನುಗ್ರಹ ಮಾಡಿದ. ಮಲ್ಕೋಪ ಕೃಷ್ಣ ಅಂದ್ಲು. ಅಮ್ಮ ನಿದ್ರೆ ಬರೋಲ್ವಲ್ಲ. ದೇವಕಿ ನಂದನ ನಂದಕುಮಾರ ಬೃಂದಾವನಾಂಚನ ಗೋಕುಲ ಚಂದ್ರ ಹೀಗೆ ಹಾಡಿ ಕೃಷ್ಣನನ್ನ ಮಲಗಿಸಿ ಯಶೋಧಾದೇವಿ ಆನಂದ ಪಡ್ತಾ ಇದ್ದಾಳಪ್ಪ ಪರೀಕ್ಷಿತ್ ರಾಜ. ಅಂಥ ಶ್ರೀಕೃಷ್ಣ ಪರಮಾತ್ಮ ಬಾಲಲೀಲೆಗಳಿಂದ ನಂದಗೋಕುಲದಲ್ಲಿ ಸಜ್ಜನರನ್ನು ಸಂತೋಷಪಡಿಸಿ ಕಾಳಿಯ ದಮನಾದಿ ಕಾರ್ಯಗಳನ್ನು ಮಾಡಿಕೊಂಡು ಅನಂತರ ಗೋವರ್ಧನೋದ್ಧರಣಾದಿ ಕಾರ್ಯಗಳನ್ನು ಮಾಡಿ ಗೋಪಿಗೀತಾದಿಂದ ಸಜ್ಜನರನ್ನು ಸಂತೋಷಪಡಿಸಬೇಕು, ವೇಣುಗೀತಾದಿಂದ ಅವರೆಲ್ಲ ಪ್ರಾರ್ಥನೆ ಮಾಡಬೇಕು. ಇದಕ್ಕೆ ತಕ್ಕ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಿದ್ಧನಾಗಿದ್ದಾರೆ. ಅಂಥ ಮಹಾಪ್ರಭುವಿನ ಮಹಿಮೆಯನ್ನ ಭಕ್ತಿಯಿಂದ ಯಾರು ಶ್ರವಣ ಮನನಾದಿಗಳನ್ನು ಮಾಡುತ್ತಾರೋ ಅವರಿಗೆ ದೇವರು ಪರಮಾನುಗ್ರಹ ಮಾಡುತ್ತಾರೆ. ಇದು ಕೃಷ್ಣನ ಬಾಲಲೀಲಾದಲ್ಲಿ ಮೊದಲನೇ ಭಾಗ. ಜನ್ಮಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಯಥಾರ್ಥವಾಗಿ ಕೃಷ್ಣನ ಮಹಿಮಾವನ್ನು ಕೇಳಬೇಕು, ಇದೇ ಪುರುಷಾರ್ಥಪ್ರದ ಎಂಬುದಾಗಿ ಮೊದಲನೇ ಭಾಗವನ್ನು ಹೇಳಿ ದೇವರಲ್ಲಿ ಅರ್ಪಣೆ ಮಾಡುತ್ತಾ ಇದೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.